ಅದಕ್ಕೆ ಪದೇ ಪದೇ ಮಾನವನಿಗೆ ದುಃಖ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಪರಮಾತ್ಮ ಏನು ಕೊಟ್ಟಲ್ಲ ನಮ್ಮ ಭೋಗಾನುಸಾರವಾಗಿ, ನಮ್ಮ ಪ್ರಾರಬ್ಧ ಅನುಸಾರವಾಗಿ, ನಮ್ಮ ದುಡಿಮೆ ಅನುಸಾರವಾಗಿ ಭಗವಂತ ಏನು ಕೊಟ್ಟನ ಅದರೊಳಗೆ ನಾನು ತೃಪ್ತನಾಗಿ ಜೀವನ ಮಾಡ್ತಿಲ್ಲ. ನಮ್ದು ಹೇಗಾಗೈತೆ ಯಾಕಂದ್ರೆ ಅತ್ತನನ್ನು ನೋಡಿ ಬದುಕಬೇಕಾಗಿತ್ತು, ಈತನ ನೋಡಿ ಬದುಕಬೇಕಾಗಿತ್ತು. ಅದಕ್ಕೆ ನಮ್ಮ ಜೀವನ ಹೇಗಾಗೈತೆ ಯಾಕಂದ್ರೆ ಪುಣ್ಯಾತ್ಮರೇ ಚಿಂತೆಗಳ ಸಂತೆಗೈತಿ. ಇದು ನಾವೆಲ್ಲರೂ ಚಿಂತೆಗಳ ಸಂತೆ ಒಳಗೆ ಕೂತ್ಕೊಂಡ್ ಬಿಟ್ಟಿದೀವಿ. ಅದು ಯಾರ ಚಿಂತೆ ಒಳಗೆ ಕೂತಿಯೋದು ಅಂತಂದ್ರೆ ಭಗವಂತನ ಚಿಂತೆ ಒಳಗಿಲ್ಲ, ನಾವು ಗುರುನಾಥನ ಚಿಂತೆ ಒಳಗಿಲ್ಲ, ಬದುಕನ್ನು ಉತ್ಸವ ಮಾಡ್ಕೊಳ್ಳುವಂತಕ್ಕಂಥ ಬಯಕೆಗಳೊಳಗೂ ನಾವಿಲ್ಲ. ನಾವ್ ಯಾರ ಚಿಂತೆ ಒಳಗ ಯಾವ ಬಯಕೆ ಒಳಗೆ ಇದ್ದೀವೋ ಅಂತ ಕೇಳಿದ್ರ ಅಪರೂಪವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರ ಪುಣ್ಯಾತ್ಮರೇ. ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಲಿದ್ದವರನ್ನು ಕಾಣೆ, ಶಿವಚಿಂತೆ ಶಿವ ಧ್ಯಾನದಲ್ಲಿದ್ದವರನ್ನೊಬ್ಬರನ್ನು ಕಾಣೆ ಅಂತಕ್ಕಂಥ ಮಾತು. ನಂದಗಾಂವದಾಗ ಎಷ್ಟ ಮಂದಿ ಐತಿ ನೀವು? ಬಸ್ ಸ್ಟ್ಯಾಂಡ್ದಾಗ ಗಾಡಿಗಳಿಗೆ ಹೋಗಕ್ ಜಾಗ ಇಲ್ಲ, ಅಷ್ಟು ಜನ ಆಯ್ತು. ಬಸ್ ಸ್ಟ್ಯಾಂಡ್ದಾಗ ಹೋಗ್ಲಿಕ್ಕೆ ಗಾಡಿಗಳಿಗೆ ಮನುಷ್ಯರಿಗೆ ದಾರಿ ಸಹಿತ ಈ ಸಂದರ್ಭದಾಗ ಸಿಗುದಿಲ್ಲ, ಅಷ್ಟು ಜನ ಅದ. ಅವ್ರು ಯಾವ ಗುಂಗಿನಾಗ ಅದಾರ್ರಿ? ಅವರದೇ ಆಗಿರ್ತಕ್ಕಂಥ ಲೋಕದೊಳಗದ, ಅವರದೇ ಆಗಿರ್ತಕ್ಕಂಥ ಆಲೋಚನೆ ಒಳಗದ. ಪುಣ್ಯಾತ್ಮರೇ, ಭಗವಂತ ಕರುಣಿಸಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಈ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಬೇಕು. ಮಾನವ ಜನ್ಮಕ್ಕೆ ಪರಮಾತ್ಮ ಇಂತ ಅಪರೂಪವಾಗಿರ್ತಕ್ಕಂಥ ಕೊನೆ ಅವಕಾಶವನ್ನ ಕೊಟ್ಟಾನ, ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಕಲ್ಪನೆ ಯಾರಲ್ಲಿ ಕೂಡ ಇಲ್ಲ. ನಿಮ್ಗೇನ್ ಮಾಡ್ತಾರೆ? ಮಠಗಳಿಗೆ ಬಂದವ್ರಿಗೆ ಇಲ್ಲ, ನಿಮ್ಮದಂತ ಬಿಡ್ರಿ. ಈ ಮಠಕ್ಕೆ ಬಂದವ್ರಿಗೆ ತಲೆಯಾಗ ಬೇರೆ ಸೇರಿಬಿಟ್ಟವ. ಅಂತದ್ ಕಾರ್ ಅವ್ ತಂದ, ನಾ ಈ ಕಾರ್ ತರಬೇಕು, ಎಷ್ಟು ದೊಡ್ಡ ಮಠ ಕಟ್ಟೆ ನಾ ಕಟ್ಟಬೇಕು. ಈ ಗೊಂದಲದ ಮಧ್ಯದಲ್ಲಿ ಪುಣ್ಯಾತ್ಮರು ನಮಗೆ ದುಃಖ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಬಲ್ಲವರು ಬರೀತಾರೆ, ಎಲ್ಲಿವರೆಗೆ ನಾವು ಬೇಕು 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 ಅನ್ನೋ ಬಯಕೆಗಳ ಭಿಕ್ಷೆ ಪಾತ್ರೆಯನ್ನ ಕೈಯಲ್ಲಿ ಹಿಡಿದಿಲ್ಲ ಅಲ್ಲಿವರೆಗೆ ನಮಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಸುಖಾನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಸು ದಂಡಿಗೆ ಬಂದದ, 80 ವರ್ಷ ವಯಸ್ಸಾಗಿದೆ. ಇನ್ನೇನು ಕಾಡ ಕೈ ಮಾಡಿ ಕರಾಕತೈತೆ, ನಾಡ್ ಹೋಗನಾಕತೈತೆ. ಅಂತವನಿಗೆ ಕೂಡ ಪುಣ್ಯಾತ್ಮರಿಗೆ ಬಯಕೆಗಳಾದವು, ಬೇಕು ಅನ್ನೋದು ಐತೆ. ಅದಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೃಷ್ಟಾಂತ ಹೇಳ್ತಾರೆ. 80 ವರ್ಷ ಅಜ್ಜಗ ವಯಸ್ಸಾಗ್ಯದ, ಮನೆಯೊಳಗ ಮರಿಮಕ್ಕಳ ಮದುವೆ ನಡೆದ. ಮದುವೆ ನಡೆದಂತ ಸಂದರ್ಭದಾಗ ಇನ್ನೇನು ಅಕ್ಷತೆ ಕೈಯೊಳಗೆ ಹಿಡದಂತ ಸಂದರ್ಭದಾಗ ಏನಾಗ್ತದ, ಅಜ್ಜನ ನೆನಪು ಬಂದ್ಬಿಡ್ತದ. ಅಜ್ಜ ಕಣ್ಣೀರ್ ಹಾಕೋ ಕಾಲಕ್ಕೆ ಕೇಳ್ತಾರ, ಶುಭ ಕಾರ್ಯ ನಡೆದ, ಕಲ್ಯಾಣ ನಡೆದ. ಮಂಗಲ ಅಂದ್ರೆ ಶುಭ ಕಾರ್ಯ, ಮದುವೆನ ಮಧು ಅಂದ್ರೆ ಜೇನು ತುಂಬಿರ್ತಕ್ಕಂಥದ್ದು. ಇಷ್ಟೆಲ್ಲ ನೂರಾರು ಸಾವಿರಾರು ಮಂದಿ ಕೂಡ ಇದ್ರಾಗ ಯಾರು ಒಬ್ಬರು ಸನ್ಯಾಸಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ರಿ? ಈ ಮದುವೆ ಯಾರು ಅಲ್ಲಂತಿಲ್ಲ, ಆಗಲಿಲ್ಲ ಅಂದ್ರೆ ಹುಡುಕಾಡಿ ಏನಾರ ಮಾಡಿ ಸಾಂಬಳ ಯಾಕೋ ಹುಡುಗ ಹೊರ ಬರುವಾತ, ಹುಡುಗಿಗೆ ಕನ್ಯಾ ಹೊರ ಬರುವಾತ, ಏನಾರ ನಿಪ್ಪಿಕಾಯಿ ಬಗ್ಗೆ ದಾರಾಲ ಕಟ್ಟ್ರಿ, ಏನಾರ ಅಂತೀರಿ. ಇದಾದ ಒಂದು ಮಗ ಪರಮಾತ್ಮ ಹೋಗ್ಬೇಕು, ಏನಾರ ಅದು ಬಹಳ ಡೇಂಜರ್ ಕೆಲಸ. ಯಾವನಿಗೆ ಪುಣ್ಯಾತ್ಮನ ಜೀವನದಲ್ಲಿ ಜಗುಪ್ಸೆ ಹೊಂದ, ಯಾವನಿಗೆ ರೋಗ ಅನ್ನೋದು ಗೊತ್ತಾಗ್ಯದ, ಯಾವ ರೋಗ? ಭವರೋಗ ಅಂತಕ್ಕಂಥ ಯಾವನಿಗೆ ಗೊತ್ತಾಗ್ಯದ, ಆ ಭವರೋಗದಿಂದ ಮುಕ್ತನಾಗಬೇಕಂತಕ್ಕಂಥ ಯಾವನಲ್ಲಿ ಲವಲವಿಕೆ ಆರಂಭ ಆಗ್ಯದ, ಅವ ಮಾತ್ರ ಪುಣ್ಯಾತ್ಮರ ಡಾಕ್ಟರ್ ಹುಡುಕ್ತಾನ. ರೋಗ ಬಂದವರಿಗೆ ಡಾಕ್ಟರ್, ಆದರೆ ಈ ಡಾಕ್ಟರ್ ಬೇರೆ.
ಈ ಭವ ಅಂತಕ್ಕಂಥದ್ದು ಏನದಲ್ಲ, ಇದನ್ನು ಪುಣ್ಯಾತ್ಮರೇ ಬಿಡುಗಡೆ ಮಾಡ್ತಕ್ಕಂಥ ಒಬ್ಬ ಡಾಕ್ಟರ್ ಅದನ, ಒಬ್ಬ ವೈದ್ಯದನ. ಹಂಗ ಜಗದ್ಗುರು ರೇವಣ್ಣ ಸಿದ್ಧರು ಪುಣ್ಯಾತ್ಮರೇ ಬೀರೇಶ್ವರಗೆ ಗುರುವಾಗಿ ಸಿಕ್ಕರು. ಮಾಳಿಂಗರಾಯರಿಗೆ ಪುಣ್ಯಾತ್ಮರ ವೀರದೇವರು ಗುರುವಾಗಿ ಸಿಕ್ಕ. ಇದಕ್ಕೆ ಜ್ಞಾನ ಭಾಸ್ಕರ ಅಂತ ಕರೀತಾರೆ, ಜ್ಞಾನ ಭಾಸ್ಕರ ಅಂತ ಕರೀತಾರೆ. ಅಂತ ಬಂಧುಗಳೇ, ನಿಜವಾಗಿರ್ತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ರ, ಈ ಜಗತ್ತಿಗೆ ಬೆಳಕ ಕೊಡ್ತಕ್ಕಂಥ ಸೂರ್ಯ ಒಬ್ಬಿದ್ರು ಕೂಡ, ಈ ಜಗತ್ತಿಗೆ ಬೆಳಕನ್ನ ನೀಡ್ತಕ್ಕಂಥ ಸೂರ್ಯ ಚಂದ್ರ ಇಬ್ಬರಿದ್ರು ಕೂಡ ಗುಡಿ ಒಳಗಿನ ದೇವರ ಹೊರಗಡೆ ಕಾಣಬೇಕಾಗಿತ್ತಂದ್ರ, ಗುಡಿ ಒಳಗಿನ ದೇವರ ಹೊರಗಡೆ ಕಾಣಬೇಕಾಗಿತ್ತಂದ್ರ ಆ ಗುಡಿ ಒಳಗೊಂದು ದೀಪ ಹಚ್ಚಲೇಬೇಕು. ನಂದಾದೀಪರ ಹಚ್ಚ್ರಿ, ಬಲ್ಲರ್ ಹಚ್ಚ್ರಿ, ಏನಾರ ಹಚ್ಚ್ರಿ, ಆ ದೀಪ ಆ ನಮ್ಮ ದೇವರನ್ನು ತೋರಿಸ್ತದ. ಹಂಗ ಅಂತರಂಗದಾಗಿರ್ತಕ್ಕಂಥ ದೇವರನ್ನ ತೋರಿಸಬೇಕಾಗಿತ್ತಂದ್ರ ಪುಣ್ಯಾತ್ಮರೇ ಇಲ್ಲಿ ಸದ್ಗುರು ಅಂತಕ್ಕಂಥ ಅರು ಅಂತಕ್ಕಂಥದ್ದು ಆ ಜ್ಯೋತಿ ಬೇಕಾಗ್ತದೆ. ಅಂತ ಜ್ಯೋತಿ ಸಲುವಾಗಿ ನಾವ್ ಯಾರು ಚಿಂತನೆ ಮಾಡಿಲ್ಲ, ಅದನ್ನ ಪಡ್ಕೋಬೇಕು ಅನ್ನೋ ಹವ್ಯಾಸಕ್ಕೂ ನಾವ್ ಯಾರು ಹೋಗಿಲ್ಲ. ತುಕಾರಾಮ್ ಮಹಾರಾಜರು, ಕಬೀರದಾಸರು ಜಗತ್ತಿಗೆ ಹೇಳಿ 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 ಕೊನೆಗೆ ಜಗತ್ತಿಗೆ ಒಂದು ಸಂದೇಶ ಕೊಟ್ಟು ಬಿಡ್ತಾರೆ. ಇವತ್ತು ತುಕಾರಾಮ್ ಮಹಾರಾಜ ಮತ್ತು ಕಬೀರದಾಸರ ಭೇಟಿ ಅದಾವು, ನದಿ ಮೇಲೆ ಕೂಡ ಅವರದ ಅರ್ಥ ಹೇಳಿ ಸಂದೇಶ ಕೊಟ್ಬಿಡ್ತಾರೆ. ದೊಡ್ಡ ಮಹಾತ್ಮರು, ಸಂತರು. ಆ ಸಂದರ್ಭದಾಗ ಏನಾಗ್ತದ ಅಂತ ಕೇಳಿದ್ರ, ಇಬ್ರು ನದಿ ಮೇಲೆ ಕೂಡ್ಕೊಂಡು ಆ ದಂಡಿ ಮೇಲೆ ನಿಂತ ಅವನು 3 ಬಗ್ಸಿ ಮಣ್ಣು ಹೋಗದ, ಈ ಕಡೆ ನಿಂತು ಒಂದು 3 ಬಗ್ಸಿ ಮಣ್ಣು ಹೋಗೋದು ಬಿಟ್ಟ. ಅವ್ರ ಏನ್ ಹೇಳಿ ಹೋಗದ್ರ ಅಂತ ಕೇಳಿದ್ರೆ, ಸಾಂಗೋನು ಸಾಂಗೋನು ಜಗತ್ ಹೊಕ್ಕಲೋ ಅಂತ ಹೇಳಿಬಿಟ್ಟು ಹೇಳಿ ಹೇಳಿ ಜಗತ್ತಿಗೆ ಬ್ಯಾಸತ್ತಿರ್ತಾರೆ. ಜಗತ್ತು ನಮ್ ಕಡೆ ಏನೂ ನೋಡ್ಲಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಬಂಧುಗಳು. ಅದಕ್ಕೆ ನಾನೇನ್ ಹೇಳಿದೆ ಅಂತ ಕೇಳಿದ್ರ, ನಂದಗಾಂವ್ ಬಸ್ ಸ್ಟ್ಯಾಂಡ್ ಮೇಲೆ ಕಾಲು ಇಡ್ಲಕ್ಕೆ ಜಾಗ ಇಲ್ಲ. ಅಕಸ್ಮಾತ್ ಇಲ್ಲೆಲ್ಲ ಈ ಕಮಿಟಿ ಅವರು ಒಂದೆಲ್ಲ ಆರ್ಕೆಸ್ಟ್ರಾ ತಂದು ಅಥವಾ ಸಿನಿಮಾ ನಟಿ ತಂದಿದ್ರಂದ್ರ ನಿಮ್ಗೆ ಇಲ್ಲಿ ಕುಂಡ್ರಕ್ ಜಾಗ ಸಾಲ್ತಲ್ಲ. ಕಾರಣ ಏನ್ರಿ, ಹಾಲು ಕುಡಿತಕ್ಕಂತ ವ್ಯವಸ್ಥೆ ಯಾರು ಒಪ್ಪಿಗೆ ಇಲ್ಲ. ಹಾಲನ್ನ ತಿರುಗಾಡಿ ಮಾರೋದಲ್ಲ, ಆಲ್ಕೋಹಾಲ್ ಅನ್ನು ಇಟ್ಟು ಮಾರೋ ಕಾಲ ಐತಿ. ಹಾಲ ಪುಣ್ಯಾತ್ಮರೇ ನಿನ್ನ ಉಂಟಿ ಅಂದ್ರೆ ದಷ್ಟಪುಷ್ಟ ಆಗ್ತಿ, ಆರೋಗ್ಯವಂತನಾಗ್ತಿ. ಆಗ ಕೂಡ ಹಾಲು ಏನಾಗೈತೆ ಅಂತಕ್ಕಿದ್ರ, ಹಾಲು ತಗೋತೀರಿ, ಹಾಲು ತಗೋತೀರಿ, ಹುಡುಕಾಡುವುದು ಕೊಡದೈತಿ. ಈಗ ಬಹಳ ಮಂದಿಗೆ ಹಾಲು ದಕ್ಕುದನ್ನು ಮತ್ತಿ ದಕ್ತವ್ರ ಹಾಲ ದಕ್ಕುದಿಲ್ಲ ಈಗ. ಆದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಮೇಲೆ ಓದಿಡ್ರಿ, ಆ ಆಲ್ಕೋಹಾಲದ ಪುಣ್ಯಾತ್ಮರ ಪ್ಯಾಕೆಟ್ ಎಂದು ಪ್ಯಾಕ್ ಮಾಡಿರ್ತಾರ ಗೊತ್ತಿಲ್ಲ, ಕರೆ ಅಲ್ಲಿ ನಂಬರ್ ಹಚ್ಚಿ. ನಾನು ಹೇಳೋ ಕಾರಣ ಏನು ಅಂತ ಕೇಳಿದ್ರ, ಅಮೃತ ಅಂತಕ್ಕಂಥ ಸವಿಲಿಕ್ಕೆ ತಯಾರಿಲ್ಲ ಮನುಷ್ಯ. ಇದು ಹಾಳಾಗ್ತಕ್ಕಂಥ ವ್ಯವಸ್ಥೆಗೆ ಬೆಣ್ಣು ಹತ್ತಕ್ಕಂಥ, ವಿಷವನ್ನ ಸ್ವೀಕಾರ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮಾನವ ಹೋಗ್ಲಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಈತನಿಗೆ ಅಜ್ಞಾನ ಬೆಣ್ಣು ಹತ್ಯದ, ಅಜ್ಞಾನ ಬೆಣ್ಣು ಹತ್ಯದ. ನಾವು ಬಾಜಾರದಾಗ ಕೂತ್ಕೊಂಡದ್ದು ಯಾವ ಬಾಜಾರ, ಇದು ಬಂಗಾಲಿ ಸಂತ್ಯದ. ಈ ಬಂಗಾಲಿ ಸಂತೆ ಒಳಗೆ ಕೂತಾಗ ನೀನು ವ್ಯಾಪಾರ ಮಾಡಾಕ ಬಂದಿದೆ ಅನ್ಬೇಕು. ಬಂಡವಾಳ ಇತ್ತಂದ್ರೆ ವ್ಯಾಪಾರ ನಡೀತದ, ಬಂಡವಾಳ ಇರಲಿಲ್ಲ ಅಂದ್ರೆ ವ್ಯಾಪಾರ ನಡೀದಿಲ್ಲ. ಎಂತ ಬಂಡವಾಳ ಬೇಕು ಅಂತ ಕೇಳಿದ ಪುಣ್ಯಾತ್ಮರೇ ಬಹಳ ಸುಂದರವಾಗಿ ಬರೀತಾರ ಶರಣರ. ಅದಕ್ಕೆ ಪುಣ್ಯಾತ್ಮರ ಅನುಭಾವಿಗಳ ತಕ್ಕರದ ಚಿಂತೆ ಅನುಗಾಲ ಅಂತ ಹೇಳ್ಯಾರ ಪುಣ್ಯಾತ್ಮ. ಇದು ನಮಗಂದು ಬಿಟ್ಟದಲ್ಲ, ಇಂದೊಂದು ಮುಗಿತಲ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡ್ರಾಗಣ ಮಕ್ಕಳ ಚಿಂತೆ, ಮಕ್ಕಳರ ಬದುಕಿನ ಚಿಂತೆ, ಬದುಕಾರ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಲಿದ್ದವರನ್ನ ಕಾಣೆ, ಶಿವಚಿಂತೆ ಶಿವಧಾನದಲ್ಲಿದ್ದವರನ್ನು ಒಬ್ಬರು ನಾನು ಕಂಡಿಲ್ಲ ಅಂತಕ್ಕಂಥ ಮಾತು ಬರೀತಾರೆ. ಇದಕ್ಕೆ ಬದುಕು ಬಯಕೆಗಳ ಬಲಿ ಅಂತಕ್ಕಂಥದ್ದು ಹೇಳ್ತಾರೆ ಶರಣರು. ನಮ್ಮ ಬದುಕು ಬಯಕೆಗಳ ಬಲಿ. ಈ ಬಲಿ ಒಳಗ ಪುಣ್ಯಾತ್ಮರ ಮನಸ್ಸಂತಕ್ಕಂಥ ಮಾಯ ಏನ್ ಮಾಡ್ಯಾಳ ಅಂತಕ್ಕಿದ್ರ, ನಮ್ಮ ತಲೆಗಳನ್ನೆಲ್ಲ ತುರ್ಕಕ್ ಹತ್ತಳು, ಒಯ್ದೋದು. ನಾವು ಮನಸ್ಸಿನ ಬೆಣ್ಣು ಹತ್ತಿದೀವಿ, ಮನಸ್ಸಿನ ಬೆಣ್ಣು ಹತ್ತಿದೀವಿ ಪುಣ್ಯಾತ್ಮರೇ. ಅದಕ್ಕೆ ಬಲ್ಲವ್ರು ಹೇಳ್ತಾನ, ಮನಸ್ಸಿನ ಜಳಕ ಯಾವ ಮಾಡ್ತಾನ ಅವನಿಗೆ ಮಲ್ಲೆ ಒಲಿತಾನಂತ. ನಾವು ಹೊರಗಿನ ಜಳಕ ಮಾಡಾಕತ್ತಿದೀವಿ, ಈ ಹೊರಗೆ ಮೈ ತೊಳಿಬೇಕತ್ತಿದೀವಿ. ಮನಸ್ಸಿನ ಜಳಕ ಮಾಡಿರ್ತಕ್ಕಂಥವ್ರು ಪುಣ್ಯಾತ್ಮರ ಮಹಾತ್ಮರು, ಸಂತರು, ಶರಣರು ಹೇಳ್ತಾರೆ. ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗದ ಶರೀಫ್ಗೆ ಉಪದೇಶ ಮಾಡಬೇಕಾಗ್ಯದ, ಶರೀಫ್ ಸಾಹೇಬ್ರಿಗೆ ಉಪದೇಶ ಮಾಡಬೇಕಾಗಿದೆ. ಗೋವಿಂದ ಭಟ್ರು ಹೇಳ್ತಾರ, ಶರೀಫ ಸ್ನಾನ ಮಾಡಿ ಬಂದು ಬಿಡು, ಸ್ನಾನ ಮಾಡಿ ಬಂದ್ಬಿಡು ಅಂತ ಹೇಳ್ತಾರೆ. ಆ ಮನಸ್ಸು ಏನ್ ಕೆಲಸ ಮಾಡ್ತದೆ, ಬದುಕು ಬಯಕೆಗಳ ಬಲಿ.
ಆ ಮನಸ್ಸೆಂಬ ಮಾಯಾಗಾರತೆ ನಮ್ಮದೆಲ್ಲ ಸೇರಿಸಿಕೊಂಡಾಳೆ ನಮ್ಮೆಲ್ಲರ ತಲೆ ಎಲ್ಲಿ ಬಲಿಗಳು ಬೇಕು 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 ಅಂತ. ಶರೀಫ ಸ್ನಾನಕ್ಕೆ ಹೋಗ್ತಾ ಇದ್ದಾನ. ಹೋಗುವಂತ ಪ್ರಸಂಗದೊಳಗೆ ಗೌಡ್ರ ಹೆಣ್ಣು ಮಗಳು ನೀರನ್ನು ಸೈತಾ ಇದ್ದಾಳೆ, ಜಗ್ತಾ ಇದ್ದಾಳೆ. ಅವಾಗೆಲ್ಲ ಕೊಳವೆ ಬಾವಿ ತಿರ್ತಿದ್ರು, ಸೇದು ಬಾವಿ ಅಂತ ಕರಿತಿದ್ರು. ಈಗೆಲ್ಲ ನಿಮ್ಗೆ ಮನೆ ಮನೆಗೆ ಬಂದವ್ ನಳ. ಆ ನೀರನ್ನು ಸೇಯೋ ಕಾಲಕ್ಕೆ ಒಂದ್ ಸ್ವಲ್ಪ ಹೆಣ್ಮಗಳ ತಲೆ ಮೇಲೆ ಸೆರಗೆ ಸರಿದು ಬಾಜಕ್ ಹೋಗ್ತದ. ಸ್ವಲ್ಪ ಶರೀಫರ ಮನಸ್ಸ ವಿಕಾರ ಆಗ್ತದ, ಮನಸ್ಸ ವಿಕಾರ ಆಗ್ತದ. ಅದಕ್ಕೆ ಹೇಳಕ್ಕ ಲೋಕದ ಚೇಷ್ಟೆಗೆ ರವಿ ಬೀಜ. ಲೋಕದ ವ್ಯವಹಾರ ನಡಿಬೇಕಾದ್ರೆ ಸೂರ್ಯ ಬರ್ಬೇಕಾಗ್ತದ. ಈ ವ್ಯವಹಾರ ನಡಿಬೇಕಾದ್ರೆ ಇಲ್ಲಿ ಮನಸ್ಸು ಅಂತಕ್ಕಂಥದ್ದು, ಇದು ಮನಸ್ಸು. ಅಂತ ಸಂದರ್ಭದಾಗ ಬಂಧುಗಳು ಏನಾಗ್ತದ ಅಂತ ಕೇಳಿದ್ರ, ಹೆಣ್ಮಗಳನ್ನ ನೋಡಿದ ತಕ್ಷಣ ಸ್ವಲ್ಪ ಮಹಾನ್ ತತ್ವಜ್ಞಾನಿ, ತ್ರಿಕಾಲಜ್ಞಾನಿ, ಅದ್ಭುತ ಪವಾಡ ಪುರುಷರು ಆದ್ರೂ ಕೂಡ ಅಂತವರಿಗೂ ಕೂಡ ಮನಸ್ಸು ಏನ್ ಮಾಡೈತಿ ಅಂತ ಕೇಳಿದ್ರ ಗದ್ದಲ ಹಿಡಿಸಿಬಿಡ್ತೈತಿ. ಇದು ವಾಯು ತತ್ವದೈತಿ. ಮನಸ್ಸು ನಿಲ್ಲಲಿಕ್ಕೆ ಯಾರು ತಪ ಮಾಡು, ನೀ ಜಪ ಮಾಡು, ಎದುರಾಗೂ ಮನಸ್ಸು ನಿಲ್ಲುವುದಿಲ್ಲ. ಮನಸ್ಸು ನಿಲ್ಲಲಿಕ್ಕೆ ಒಂದೇ ಒಂದು ಸಾಧನ ಏನಂತ ಕೇಳಿದ್ರ ಸತ್ಸಂಗ ಮಾಡು, ಗುರು ಸನ್ನಿಧಿಯೊಳಗೊಳಕ. ಇದ್ರ ಬಿಟ್ಟು ಮತ್ತೆ ನಿನ್ನ ಮನಸ್ಸು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇರ್ಬೋದು. ಅಂತ ಶರೀಫನ ಮನಸ್ಸು ಹೊಲಸಾಗಿ ಬಿಡಿತು. ಆ ಮನಸ್ಸು ಹೊಲಸಾದಂತ ಸಂದರ್ಭದೊಳಗೊಬ್ಬ ಯಜಮಾನ ಆಕಳಿಗೆ ಕಲ್ಲು ಒಗಿತಾನ, ಒಂದು ಕವಣಿ ತಗೊಂಡು. ಏನಂತ ಒಗಿತಾನಂದ್ರ, ಹೊಲಕ್ಕೆಲ್ಲ ಬೇಲಿ ಹಚ್ಚಿದೀವಿ, ಈ ಬೇಲಿ ನಾಟಿ ಆಕಳ ಹೆಂಗ್ ಒಳಗೆ ಹೊಕ್ಕಾವು. ಸ್ವಲ್ಪ ಗಮನ ಕೊಡ್ರಿ. ಮನುಷ್ಯನನ್ನ ಬದಲಾವಣೆ ಮಾಡ್ತದ, ಪರಿವರ್ತನೆ ಮಾಡ್ತದ. ಹೇಗೆ ಪರಿವರ್ತನೆ ಆಗ್ತದ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ತುಳಸಿದಾಸಗೆ ಹೆಣ್ಣುತ್ತೇನೆ ಗುರು ಆಗ್ತಾಳ. ಕಾರಣ ಏನು ಅಂತಕ್ಕಂದ್ರೆ ಬದಲಾವಣೆ ತರುವುದಕ್ಕನೇ ಇದಕ್ಕೆ ಪುಣ್ಯಾತ್ಮರೇ ಬಲ್ಲವರ ಮಾತು ಅಂತ ಕರೀತಾರ, ಅನುಭಾವಿಗಳ ಮಾತು ಅಂತ ಕರೀತಾರ. ಅನುಭಾವಿಗಳ ಸಂಘ ಅನುಗಾಲ ಬೇಕು ಅಂತ ತಿಳ್ಕೊಂಡು ಸರ್ಪಭೂಷಣ ಹೇಳ್ಕೊಂಡು ಬಂದ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಪರಿಪಕ್ವ ಹೊರವಿಲ್ಲದ ಮಂದ ಮನುಜರಿಗೆ ಬೋಧಿ ನೆಪ್ಪೆನೆಂಬ ಪ್ರಮೇಯಕ್ಕೆ ಅಂತ ಹೇಳ್ತಾರೆ. ಮೊದಲು ಸುದ್ದಿಲ್ಲದ ಅಂತಃಕರಣ ಸುದ್ದಿಲ್ಲದ ನೀವೇನು ಬಿತ್ತಿರು ಕೂಡ ಅಲ್ಲಿ ನಾಟುವುದಿಲ್ಲ. ನಿಮ್ಮ ಹೊಲದಾಗ ಬೀಜ ನಾಟಬೇಕಾದ್ರ ಆ ಹೊಲ ಕರಿಕಿ ಕಣಿಗಿಲ್ಲ ಎಲ್ಲಾ ತೆಗೆದು ಸ್ವಚ್ಛ ಮಾಡಿದಾಗ ಬೀಜ ಹಾಕಿದಂಗ ಹೊಲ ನಾಡ್ತದಲ್ಲ. ಇಲ್ಲಿ ಪುಣ್ಯಾತ್ಮರೇ ಇಲ್ಲಿ ಅಂತಃಕರಣ ಅಂತಕ್ಕಂಥ ಸ್ವಚ್ಛ ಬೇಕಾಗ್ತದ, ಸ್ವಚ್ಛ. ಅಂತ ಪುಣ್ಯಾತ್ಮರೇ ಸ್ವಚ್ಛ ಇದ್ದಾಗ ಮಾತ್ರ ಬೀಜ ನಾಡ್ತದ. ಆ ಸ್ವಚ್ಛ ಮಾಡ್ಕೊಳಕ್ ಒಂದು ಕ್ಷಣ ಅವನು ಪರಿವರ್ತನೆಗೆ ತರ್ತದ. ಯಾರನ್ನ? ಶರೀಫರಿಗೆ. ಎಂತ ಮಾತು ಹೇಳ್ತಾನ, ಈ ಹೊಲಕ್ಕೆಲ್ಲ ಬೇಲಿ ಹಚ್ಚಿದೀವಿ, ಬೇಲಿಯನ್ನ ದಾಟಿ ಆಕಳ ಹೊಳಗೆ ಹೆಂಗ್ ಹೊಕ್ಕು ಅಂದ. ಆ ಮಾತ ಶರೀಫನ ಹೃದಯಕ್ಕೆ ನಾಟಿತ್ತು, ಮನಸ್ಸಿಗೆ ತಟ್ಟಿತ್ತು. ಹೌದಲ್ಲ, ಈ ಹೆಣ್ಮಗಳಿಗೆ ತಾಳಿ ಅಂತಕ್ಕಂಥ ಬೇಲಿ ಹಾಕ್ಯಾರ. ಆ ಬೇಲಿಯನ್ನ ದಾಟಿ ಈ ಕೋತಿ ಮಂಗ್ಯ ಹೆಂಗ್ ಹೋಯ್ತು, ಹೆಂಗ್ ಹೋಯ್ತು. ಮನುಷ್ಯ ಹೋಗಿ ದೇವರಿಗೆ ಹೇಳಿದ, ನೀ ಬಹಳ ಕಷ್ಟ ಪಡಾಕತ್ತಿದಿ, ನಿನಗೊಂದು ಸಹಾಯ ಮಾಡ್ಬೇಕಂತ ನನ್ನ ಆಸೆ ಆಗೈತೆ ಅಂದ ದೇವ್ರಿಗೆ. ನಿನಗೊಂದು ಸಹಾಯ ಮಾಡ್ಬೇಕಂತ ಬಹಳ ಆಸೆ ಆಗೈತೆ ನನ್. ನೀ ಬರೀ ಹಂಗ ನಾಟಕ ಮಾಡ್ಕೊತ ತಿರುಗಾಡಿದಿ, ಯಾರು ರೊಕ್ಕ ಕೊಡುವಾರ ನೀನು. ನೀ ಹಂಗ ತಿರುಗಾಡಕತ್ತಿದಿ, ಪಾತ್ರ ಮಾಡ್ಕೊತ ಯಾರು ರೊಕ್ಕ ಕೊಡುವಾರು. ಆ ಪಾತ್ರ ಜೊತೆಯಾಗಿ ಒಂದು ಮಂಗ್ಯಾನ ತಗೊಂಡು ಹೋಗ. ಆ ಮಂಗ್ಯ ಒಂದಿಟ್ಟು ಸೊನ್ನೆ ಮಾಡಿದ ಅಟ್ಟಾಟ ನಾಟಕ ಮಾಡಿ ತೋರಿಸತ್ತೆ, ಅದನ್ನು ನೋಡಿ ನಿನಗೆ ದುಡ್ಡು ಕೊಡ್ತಾರೋ. ಅದಕ್ಕೆ ನಂದೊಂದು ಮಂಗ್ಯ ಕೊಡ್ಬೇಕತ್ತೀನಿ ಎಂದ ಮನುಷ್ಯ. ಯಾವ್ದ್ರ ಮಂಗ್ಯ ರೀ? ಪುಣ್ಯಾತ್ಮರೇ, ಮಂಗ್ಯ ಅಂದ್ರೆ ಮಂಗ್ಯ ಅಲ್ಲ. ಆ ಮನುಷ್ಯ ಹೇಳ್ತಾನ, ಯಪ್ಪ ಭಗವಂತ, ನೀನು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಯೊಳಗೆ ನಾನಿದ್ದವ. ಆದ್ರೆ ನೀನು ಅವಾಗ ಒಂದೊಂದು ಪಾತ್ರ ಮಾಡಾಕತ್ತಿದಿ, ಒಂದೊಂದು ಪಾತ್ರ ಕೊಡಾಕತ್ತಿದಿ. ಆದ್ರೆ ಏನಾಗೈತಿ ಅಂತ ಕೇಳಿದ್ರ, ಇಲ್ಲಿ ಮಲ್ಲಯ್ಯ ಆಗಿದೆ, ಅಲ್ಲಿ ಪುಣ್ಯಾತ್ಮ ರಾಮ ಆಗ್ಯದ, ಇಲ್ಲಿ ಬ್ರಹ್ಮಲಿಂಗ ಆಗ್ಯಾನ, ಅಲ್ಲಿ ಬಸವಣ್ಣ ಆಗ್ಯಾನ. ಖರೆ ಇರಾವ ದೇವರ ಹೇಳದ್ದು ಖರೆ ಮತ್ ಮಾಡತ್ತೇವ. ಇರಾವ ದೇವ್ರ ಒಬ್ಬರು ಅಂತೀವ್ ಖರೆ, ಇದು ನಮ್ಮ ದೇವ್ರ ಅಲ್ರಿ ಮತ್ ಮ್ಯಾಲೆ ಕೈ ಆಡ್ಸತ್ತೀವಿ. ಖರೇನು ಸುಳ್ಳು ಮಕ್ಕಳು. ಹಂಗೆಲ್ಲಾ ಜಗತ್ತು ಇವತ್ತು ಒಬ್ಬಾತ ಗಟ್ಟಿ ನಿರ್ಧಾರ ತಿಳ್ಕೊಂಡು ಬಿಟ್ಟಿದ್ರ ಪುಣ್ಯಾತ್ಮರಿ ಭೂಮಿ ಸ್ವರ್ಗ ಆಗ್ತಿತ್ತು. ಈ ಭೂಮಿ ಸ್ವರ್ಗ ಆಗ್ತಿತ್ತು. ನಮ್ಮಲ್ಲಿ ಕಲ್ಪನೆ ಎಲ್ಲಿಗೆ ಬಂದಾವ ಅಂತಂದ್ರೆ, ಜಗ ಇರೋದು ಒಂದೈತಿ, ಜಗದ್ಗುರುಗಳು 11 ಆಗ್ಯಾರ. ಎಲ್ಲರೂ ನಾ ಜಗದ್ಗುರು, ನೀ ಜಗದ್ಗುರು ನಲ್ಲತ್ತಾನ. ಶಿಶು ಮಕ್ಕಳು ಯಾರಾಗವ್ರು? ನಿಜವಾಗಿರತಕ್ಕಂತ ಗುರು ಯಾರು ಅಂತ ಕೇಳಿದ್ರ
ಮಾನವನ ಸರ್ವಾಂಗೀಣ ಅಭಿವೃದ್ಧಿಯ ಬದುಕನ್ನು ಸುಜಲಾಮ ಸಫಲಾಮ ಮಾಡಿ ಪುಣ್ಯಾತ್ಮರೆ ತಾನು ಅವರಿಗುಣಿಸಿ ತಾನು ಉಪವಾಸ ಬದುಕನ್ನು ಸಾಗಿಸ್ತಕ್ಕಂಥ ಪುಣ್ಯಾತ್ಮರೆ ಅವ ಮಾತ್ರ ಸದ್ಗುರು ಆಗಲಿಕ್ಕೆ ಸಾಧ್ಯದ, ಅವ ಮಾತ್ರ ಸದ್ಗುರು ಸಾಗಲಿಕ್ಕೆ. ಈಗ ಎಲ್ಲಿಗೆ ಬಂದತ್ತೆ ಗದ್ದಲಾತ ಕೇಳಿದ್ರೆ ರಾಮ ನಾಮ ಜಪ ಜಪ ಮಂದಿ ಗಂಟು ಗಪ ಗಪ ಅನ್ನೋ ಕಾಲಕ್ಕೆ ಬಂದ್ಬಿಟ್ಟಿದ್ವಿ ನಾವೆಲ್ಲ. ಹೌದಲ್ಲ? ನೋಡ್ಬೇಕು ಏನ್ ರಾಜಕೀಯ ಮಾಡ್ತಾರ, ಎಲ್ಲೆಲ್ಲ ಮಾಡ್ತಾರ, ಏನೇನೋ ಮಾಡಕತ್ತ ನೋಡಿ. ಎಲ್ಲಿ ಮಠದಲ್ಲಿ ಉಪದೇಶ ನಡಿಬೇಕಾಗಿತ್ತು ಅದಕ್ಕೆ ಕಡ್ಕೊಳ್ಳೋದ ಹೇಳಿದ ಈ ನಾಡ ನೀ ನೋಡ ಏನಾಗತ್ತದ ಎಂತ ಆಗತ್ತದ ಮುಂದಂತ ಹೇಳ. ಧರ್ಮ ಪೀಠಗಳೆಲ್ಲ ಕಾಲ ಅಲ್ಲಾಡಕತ್ತೆ ಅವತ್ತು ಹೇಳ್ಯಾರ ಬಂಧುಗಳು. ಅದಕ್ಕೆ ನಿಮಗೆ ಯಾಕೆ ಪುಣ್ಯಾತ್ಮರಿಗೆ ನಾನು ಅತ್ಯಂತ ಧನ್ಯವಾದಗಳು ಹೇಳ್ತಾನಂತ ಕೇಳಿದ್ರ, ಇದು ಕಾಲ ಇನ್ನು ಮುಂದೆ ಬರೋದು ಚಲೋ ಇಲ್ಲ. ಮುಂದೆ ಬರೋ ದಿನಗಳು ಒಳ್ಳೆಯ ಬರ್ತಾ ಅಂತ ತಿಳ್ಕೊಬೇಡ್ರಿ. ಇದ ದಿನ ಒಳ್ಳೆಯವಲ್ಲವ. ನಿಮಗೇನ್ ಮಾಡ್ಯಾರ ಅಂತ ಕೇಳಿದ್ರೆ ಇವತ್ತು ಬರವಲಿಂಗೇಶ್ವರ ಕಮಿಟಿ ಅವರ ಪುಣ್ಯಾತ್ಮರೇ ನಿಮಗ ಮಹಾತ್ಮನನ್ನ ಕರೆಸಿ ನೆತ್ತಿ ಊಟನ ಹಾಕ್ಲಕತ್ತಾರ, ಮೇಲಾಗಿ ಹೊಟ್ಟಿ ಊಟನ ಹಾಕ್ಲತ್ತಾರ. ಇದಕ್ಕಿಂತ ಪುಣ್ಯ ಇನ್ನೊಂದು ದೊಡ್ಡದಿಲ್ಲ. ತವೆಲ್ಲ ನೆನ್ಪಿಟ್ಕೊಳ್ಳಿ. 9-10 ದಿವಸ ಸಮಯನ ಹಾಳು ಮಾಡ್ಕೊಂಡು 10-20 ಹಿರಿಯರೆಲ್ಲ ಕೊಡ್ಕೊಂಡು ನಿಮಗ ಪುಣ್ಯಾತ್ಮರೇ ನೆತ್ತಿ ಊಟ ಹಾಕೋಕ್ ಒಬ್ರು ಮಹಾತ್ಮರು ಕುಂದಿರ್ತಾರ, ನಿಮ್ಗೆ ಆಸನ ಹಾಕ್ಯಾರ, ಹಂಗ ಬಿಟ್ಟಿಲ್ಲ ಚೇರ್ ಮೇಲೆ ಕುಂದಿರಿಸಿ ಮತ್ತೆ ವ್ಯವಸ್ಥೆ ಮಾಡಿ ಇದು ಮುಗಿದ ತಕ್ಷಣ ನಿಮ್ಗೆ ಹೊಟ್ಟಿ ಊಟ ಕೊಟ್ಟಾರ. ಆ ಬಾಂಡೆ ತೊಳಿಬೇಕು, ಅದನ್ನು ಜೋಡಿಸ್ಬೇಕು, ಉಣಿಸ್ಬೇಕು, ತನಿಸ್ಬೇಕು. ರಾತ್ರಿ 12-1 ಗಂಟೆ ಆಗ್ತೈತೆ ಹೋಗ್ಬೇಕಾದ್ರೆ. ಎದ್ರ ಸಲುವಾಗಿದೆ? ನಮ್ ದೇವಸ್ಥಾನ ದೊಡ್ಡ ಪ್ರಚಾರ ಆಗ್ಲತ್ತಲ್ಲ. ಮತ್ ಬಹಳ ಮಂದಿ ತಲೆಯೊಳಗಿರ್ತಾರೆ ಅವ್ರ ದೇವಸ್ಥಾನ ಪ್ರಚಾರ ಪಬ್ಲಿಷ್ ಮಾಡೋ ಸಲುವಾಗಿ ಮಾಡ್ತಾರಂತ ಕೆಲವೊಬ್ರು ಹೇಳ್ತಾರ. ಆಗ ಪುಣ್ಯಾತ್ಮರೇ ಈ ಜನರ ಭಾವ ಏನು ಅಂತ ಕೇಳಿದ್ರ, ನಮ್ ಜನರಿಗೆ ಶ್ರಾವಣ ಮಾಸದೊಳಗ 4 ಹಿತನುಡಿಗಳು ಅವ್ರ ಕಿವಿಗೆ ಬೀಳಿ ಬದುಕಿನೊಳಗೆ ಏನು ಡೋಲಾಯಮಾನವಾಗಿರ್ತಕ್ಕಂಥ ಸಂಸಾರ ಅನ್ನೋದ ಅದು ಸುಗಮವಾಗಿ ಸಾಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಒಂದೇ ಒಂದು ಭಾವದಿಂದ ಬರಮಲಿಂಗೇಶ್ವರ ಕಮಿಟಿ ಅವ್ರಿಗೆ ಅತ್ಯಂತ ಅದ್ಭುತ ಕೆಲಸ ಮಾಡ. ಹೌದ್ರಿ? ಒಂದು ಮಾತು ಬರೀ ತುಳಸಿದಾಸರಿಗೆ ಏನ್ ಮಾಡಿದ್ರಿ? ಒಂದೇ ಮಾತು. ಅಂತ ಮಾತು ನಮ್ಗೆ ಎಷ್ಟಾಗ್ಯಾವ ಅಂತೀರಿ? ತುಳಸಿದಾಸರಿಗೆ ಒಂದೇ ಒಂದು ಮಾತು, ನನ್ನ ಮೇಲೆ ಇಡು ಶ್ರದ್ಧೆಯನ್ನ, ನನ್ನ ಮೇಲೆ ಇಡ್ತಕ್ಕಂಥ ನಂಬಿಕೆಯನ್ನ, ನನ್ನ ಮೇಲೆ ಇರ್ತಕ್ಕಂಥ ಉತ್ಸಾಹವನ್ನು ಭಗವಂತನ ಮೇಲೆ ಇಟ್ಟಂದ್ರೆ ನೀ ದೇವರಾಗ್ತೀನಿ ಅಂತ ಹೇಳಿ ಬಿಡ್ತಾಳ. ಅವಾಗ ಮನೆ ಬಿಟ್ಟು ಹೊರಗೆ ಬರ್ತಾನೆ. ನಮ್ಗೆ ಎಷ್ಟು ಸಲ ಹೇಳ್ಯಾರಂತೀವಿ ಇಂಥ ಮಾತು? ಹೇಳ್ಯಾರ ಖರೆ ನಾವು ಅದನ್ನ ಪಕ್ಕ ಕೇಳ್ಕೊಂಡು ನಮ್ಮ ಕಂಪನಿ. ಹೌದು, ಹೆಂಗ ಕೇಳಾಕತ್ತಿದೆ ಅಂದ್ರೆ ಇದ್ರ ಕೇಳ್ತೀವಿ, ಇದರಲ್ಲಿ ಬಿಡ್ತೀವಿ ನಾವು. ನಮ್ಗೆ ದುಃಖ ಆಗ್ಲಕ್ಕ ಕಾರಣ ಏನು ಅಂತ ಕೇಳಿದ್ರ, ಅಳವಡಿಸ್ಕೊಂಡಿಲ್ಲ ಜೀವನದಾಗ. ಅದನ್ನ ದನ ಮೇಲಕ್ ಹಾಕ್ತಾವ, ದನಗಳ ಮೇಲಕ್ ಹಾಕ್ತಾವ, ತಿಂದದನ ಮನುಷ್ಯ ಮೇಲಕ್ ಹಾಕ್ಲಕ್ ಹೋಗಿಲ್ಲ. ಅದಕ್ಕೆ ಪುಣ್ಯಾತ್ಮರ ಮನನ ನಿಧಿ ಧ್ಯಾಸ ಸಾಕ್ಷಾತ್ ಶ್ರವಣ ಮಾಡು. ಏನ್ ಶ್ರವಣ ಮಾಡು? ಇಂಚಗೇರಿ ಪರಂಪರೆ ಆರಂಭ ಕೇಳ್ತಾರ, ಶುದ್ಧ ಸಾರ ಶ್ರವಣ ಅಂತ. ಆದ್ರೆ ಆ ಪುಣ್ಯಾತ್ಮರ ಶರೀಫನ ಮನಸ್ಸ ಏನಾಯ್ತು ಅಂತ ಕೇಳಿದ್ರ, ದನ ಹೊಕ್ಕದ್ದ ಆತ ಹೇಳ್ಯಾನ. ಆದ್ರೆ ಈ ದನ ಈ ತಾಳಿ ಅಂತಕ್ಕಂಥ ಬೇಲಿಯನ್ನ ದಾಟಿ ಈ ಮನಸ್ಸೆಂಬ ದನ ಈ ಹೆಣ್ಣು ಮಗಳ ಒಳಗೆ ಹೊಲದಾಗ ಹೆಂಗ್ ಹೋಯ್ತು ಅಂತ ತಿಳ್ಕೊಂಡು ಅವಾಗ ವಿವೇಕ ಬಂದ್ಬಿಡ್ತದ, ಆಲೋಚನೆ ಬಂದ್ಬಿಡ್ತು. ಆಲೋಚನೆ ಬಂದು ಆ ಎಮ್ಮ ಮನೆಗೆ ಹೋಗ್ಬಿಡ್ತಾಳ. ಆಕಿ ಜೊತೆನ ಈತನ ಹೋಗ್ಬಿಡ್ತಾನ. ಆ ಗೌಡ್ರಿಗೆ ಶರೀಫರನ್ನ ಕರಿಬೇಕು, ಪೂಜಾ ಮಾಡಬೇಕು, ಮಹಾತ್ಮರ ಪಾದ ಸ್ಪರ್ಶ ಆಯ್ತಂದ್ರ ಪುಣ್ಯಾತ್ಮರೇ ಮಹಾತ್ಮರ ಪಾದಟ್ಟ ಮನಿ ಭಾಗ್ಯ ಉದಯ ಆಗ್ತದ ಅಂತವನ್ನ ಕರಿಬೇಕಂತ ಬಹುದಿನದ ಬಯಕೆ ಇತ್ತು, ಬೇಡಿಕೆ ಇತ್ತು. ಶರೀಫರ ಹೋಗಿ ಹಂಗ ಬಾಗಲಾಗಿ ನಿಂತಾರ, ಗೌಡರಿಗೆ ಕರೀತಾರ. ನಿನ್ನ ಮನ್ಯಾಗ ಕಾಲ ಇಡ್ಬೇಕಾದ್ರೆ ನಾನು ಹೇಳಿದಂಗ ನಡೆಸ್ಕೊಡ್ಬೇಕು. ನಿನ್ ಮನೆಯೊಳಗೆ ನಾನು ಕಾಲ ಇಡ್ಬೇಕಾರ ನಂದು ಬಯಕೆ ಏನದ ಅದನ್ನ ನೀನ್ ನಡೆಸ್ಕೊಡ್ತಾರ, ನನಗೆ ಮಾತು ಕೊಡಂದ. ಅವಾಗ ಅವರು ಏನ್ ಕೇಳ್ತಾರ ಗೊತ್ತಿಲ್ಲ. ಏನ್ ಹೇಳ್ರಿಪ್ಪ, ಆ ತೊಗಲು ಭಾರತವನ್ನು ತಗೊಂಡ ನನ್ನ ಮೈಯೆಲ್ಲ ಹಣ್ಣಾಗ ಹೊಡಿಬೇಕು, ಹೊಡೆದಿಂದ ನಿನಗೆ ಆಶೀರ್ವಾದ ಮಾಡ್ತಾನೆ. ನೀವು ಆಶೀರ್ವಾದ ಮಾಡ್ಲಿಲ್ಲದ್ರೂ ಚಿಂತೆ ಕರೆ, ನನ್ನ ಕೈಲಿ ನಿಮ್ಗೆ ಹೊಡಿದಾಗುದಿಲ್ಲ. ಗದ್ದಲ ನಡೀತದ. ಅವಾಗ ಪುಣ್ಯಾತ್ಮರ ಗೌಡರ ಸೊಸಿ ಬಂದು ಕೇಳ್ತಾಳ, ನೋವಾದದ ನನಗ, ಮಾವಗೇನು ಗೊತ್ತದು? ನಾನು ಹೊಡಿತಾನ, ನೀ ಎಷ್ಟು ಸಲ ಹೊಡಿ ಅಂತೀನ, ನಾನು ಹೊಡಿತಾನ, ನಿನಗೆ ಮಾತು ಕೊಡ್ತಾನೆ ಹೊಡಿತಾನ ಅಂತ ಹೇಳಿ. ಕರೆ ನನಗೆ ನೀ ಮಾತು ಕೊಡ್ಬೇಕು, ನನಗೆ ನೀ ಮಾತು ಕೊಡ್ಬೇಕ. ನಿನಗ ನಾನು ಹೊಡಿಯುವಂತ ಸಂದರ್ಭದೊಳಗೆ ನಿನಗ ಕೋಪ ಆಗಿ ನನ್ನ ಪ್ರಪಂಚಕ್ಕೆ ನನ್ನ ವಂಶಕ್ಕೆ ಶಾಪ ಕೊಡೋದಿಲ್ಲ, ನನಗೆ ಮಾತು ಕೊಟ್ಟು ಬಿಡು ಅಂತ ಹೇಳ್ತಾರೆ ಪುಣ್ಯಾತ್ಮ. ಆ
ಯಮ್ಮ ಎಷ್ಟು ಆಲೋಚನೆ ಮಾಡಿರ್ಬೇಕು. ಅದಕ್ಕೆ ಅವಾಗ ಶರೀಫಂತಾನ, ತಾಯಿ ನೀ ಏನು ನೋವು ಕೊಟ್ಟರು ಕೂಡ ನಾನು ಮತ್ತೆ ನಿಮ್ಗೆ ಎಳ್ಳಷ್ಟು ಕೂಡ ಕೇಳನ್ನು ಬಯಸುವುದಿಲ್ಲ. ಇವತ್ತು ನನ್ನ ಆಸೆಯನ್ನ ಏನಾಗೈತಿ ಅಂತ ಕೇಳಿದ್ರೆ, ನನ್ನ ಮನಸ್ಸೆಂಬ ದನ ಇನ್ನೊಬ್ಬರು ಹೊಲದಾಗ ಹೊಕ್ಕಿರ್ತಕ್ಕಂಥ ದನಿಗೆ ಅರಿವು ಮಾಡಿಸ್ಬೇಕಾಗಿತ್ತು, ಬುದ್ಧಿ ಕಲಿಸ್ಬೇಕಾಗ್ಯದ. ಹೌದು, ಒಂದು ಮಾತು ನೆನ್ಪಿಟ್ಕೊಂಡು ಬಂಧುಗಳೇ, ಶರಣರು ಹೆಂಗ ಜೀವನ ಮಾಡ್ಯಾರಂತ ಕೇಳಿದ್ರ ಪೈಯಕ್ಕಿಗಳ ಬಲಿಯೊಳಗೆ ಸಿಕ್ಕಿಲ್ಲ. ರಾಮದಾಸರು ಎಲ್ಲಿ ಹೊಂಟಾರಂದ್ರ ಶಿವಾಜಿ ಮಹಾರಾಜರ ಬೆಟ್ಟಿಗೆ ಹೊಂಟಾರ. ರಾಮದಾಸರು ನಿಗಡಿ ಅಂತ ಗ್ರಾಮಕ್ಕೆ ಬಂದಾರ. ನಿಗಡಿ ಅಂತ ಗ್ರಾಮಕ್ಕೆ ಅಲ್ಲಿ ಬಂದ ತಕ್ಷಣ ಏನಾಗಲ್ಲ, ಅವಾಗ ಬಿಳಿಜಾಳ ಸುಗ್ಗಿ ಇರ್ತದ. ಈಗೆಲ್ಲ ಕಬ್ಬು ಹಚ್ಚಿರಿ ಬಿಡ್ ನೀವು. ಆ ಬಿಳಿಜಾಳ ಸುಗ್ಗಿ ಬಂದಾಗ ಇವ್ರಿಗೆ ಹಸುವಾಗ್ತದ. ಹಸುವಾದಂತ ಸಂದರ್ಭದೊಳಗ ಶಿಶು ಮಕ್ಕಳಂತಾರ, ಜ್ವಾಳದ ತನಿ ಅದಾವ, ಸುಟ್ಟು ತಿಂದು ಹಸುವನ್ನು ಹಿಂಗಿಸ್ಕೊಂಡು ಇನ್ನ ಎಷ್ಟು ಕಿಲೋಮೀಟರ್ ಆಗ್ತದ, ಒಂದು ದಿವಸ ಪೂರ್ತಿ ಹೋಗ್ಬೇಕಾಗ್ತದ. ಅವಾಗ ಶಿವಾಜಿ ಮಹಾರಾಜ್ ಹೇಳ್ತಾರೆ, ಒಂದೊಂದು ತೆನಿ ತಗೊಳ್ಳು, ಹೆಚ್ಚಿಗೆ ತಗೊಳಂಗಿಲ್ಲ, ಒಂದ ತೆನಿ ತಗೊಳ್ದು. ಯಾಕಂದ್ರೆ ಬಹಳ ಗದ್ದಲ ಐತ್ರಿ, ಬಹಳ ಗದ್ದಲ ಅದ. ಯಾವ ಪುಣ್ಯಾತ್ಮ ಕಳು ಮಾಡ್ಲಕ್ ಬಂದಿದ್ದ ಮನ್ಯಾಗ, ಯಾರು ಇಲ್ಲ ಆಗಿದೆ. ಮನ್ಯಾಗ ಹೊಕ್ಕ ಎಲ್ಲಾ ಗಂಟು ಕಟ್ಕೊಂಡ ಮನಿ ಕೀಲಿ ಉಳದು ಏನೇನೋ ಮಾಡಿ ಗಂಟು ಕಟ್ಕೊಂಡು ತಲೆ ಮೇಲೆ ಹಿಂಗ ಎತ್ತಬೇಕತ್ತಿದ. ಅವ್ರ ಮನ್ಯಾಗ ಒಂದು ಎಮ್ಮಿ ಮಾತಾಡ್ತಿದ್, ಇವ್ ಎತ್ತಬೇಕಂತಿದ ಗಂಟು ತಲೆ ಮೇಲ ಹುಯ್ಕತ್ ಎತ್ತಿದ. ಅಟ್ಟಕ್ಕೆ ಇಟ್ಟಕ್ಕೆ ಎಷ್ಟು ಅಂತ ಹೇಳಿ ಶಬ್ದ ಬರ್ತದೆ. ಆ ಕಡೆ ಈ ಕಡೆ ನೋಡಿದ, ಎಲ್ಲಿ ಏನು ಸಪ್ಪಳ ಇಲ್ಲ, ಯಾರು ಮಾತಾಡ್ತಿರ್ಬೇಕು, ಯಾರು ಮಾತಾಡ್ತಿರ್ಬೇಕು. ಮತ್ತೆ ಎತ್ತಿದ, ಮತ್ತೆ ಶಬ್ದ ಬಂತು. ಅವ ಗಂಟೆ ಎತ್ತಾಗಿ ಎಮ್ಮೆ ಕಡೆ ನೆದರಿಟ್ಟು ಎತ್ತಿದ. ಅವಾಗ ಎಮ್ಮೆ ಹೇಳ್ತು, ಅಟ್ಟಕ್ಕೆ ಇಷ್ಟ, ಇಟ್ಟಕ್ಕೆ ಎಷ್ಟ. ಅಟ್ಟಕ್ಕೆ ಇಷ್ಟ ಅಂದ್ರ ಈಗೇನು ಎಮ್ಮಿ ಮಾಲಕನ ಮನ್ಯಾಗ ಬರೇ ಒಂದು ಬದನೆಕಾಯಿ ಕದ್ದದ ಸಲುವಾಗಿ ಇವನ ಮನ್ಯಾಗ ಎಮ್ಮೆ ಹುಟ್ಟಿ ಬರ್ಬೇಕಾಗೈತಿ. ಆ ಒಂದು ಬದನೆಕಾಯಿ ಅಟ್ಟಕ್ಕೆ ಇಷ್ಟ ಆಗೈತಿ, ನೀರ ಗಂಟ ಹೊತ್ಕೊಂಡು ಹೊಂಟಿದೀನಿ, ಇಟ್ಟಕ್ಕೆ ಎಷ್ಟ ಆಕತಿ ತಿಳ್ಕೊಂಡು ಎಮ್ಮೆ ಹೇಳ್ತಿರ್ತ. ನಾವು ಹಂಗ ಆಲೋಚನೆ ಮಾಡಿದ್ವಿ, ಯಾರ್ದ ಆಲೋಚನೆ ಮಾಡಿದ್ವಿ. ಹಂಗ ನಿಗಡಿ ಗ್ರಾಮದೊಳಗ ಕುಲಕರ್ಣಿ ಹೊಲದಾಗ ತನಿತು ಪ್ರಸಂಗ ಬರ್ತದ. ರಾಮದಾಸರು ಅವ್ರ ಶಿಷ್ಯರು ಹೋಗ್ತಾರ, ಒಂದೊಂದು ತೆನೆ ಮುರ್ಕೊಂಡು ಬರ್ತಾರ. ಯಾವ ಹೋಗಿ ಚಾಡಿ ಹೇಳ್ಬಿಡ್ತಾನ, ನಿಮ್ ಹೊಲ ಎಲ್ಲ ಅಳಗಾಲ ಮಾಡಿಬಿಟ್ರು, ನಿಮ್ ಹೊಲ ಎಲ್ಲ ಅಳಗಾಲ ಮಾಡಿಬಿಟ್ರು. ಆ ನಿಗಡಿ ಕುಲಕರ್ಣಿ ಬಂದು ರಾಮದಾಸರ ಮೈಯೊಳಗೆ ಏನು ಬಟ್ಟೆ ಇಲ್ಲ. ಯಾಕಂದ್ರೆ ಅವ್ರ ಆಸ್ತಿ ಇಟ್ಟಂದ್ರ ಒಂದು ದಣ್ಕೋಲ, ಒಂದು ಜಪಮನೆ, ಒಂದು ಜೋಳಿಗೆ ಪುಣ್ಯಾತ್ರೆ, ಕೈಪಿ ಬಿಟ್ರೆ ಏನು ಆಸ್ತಿ ಇಲ್ಲ. ಅವ್ರು ಯಾರು ಹಿಂದವಿ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಶಿವಾಜಿ ಮಹಾರಾಜನ ಗುರುಗಳು ಆಸ್ತಿ ಎಟ್ಟಂತ ಕೇಳಿದ್ರ ಒಂದು ಜೋಳಿಗೆ, ಒಂದು ಕೈಪಿ, ಒಂದು ಜಪಮನೆ, ಕೈಯೊಳಗೊಂದು ದಂಡಕೋಲ. ಮೈ ಮೇಲೆ ಕೊಟ್ಟು ಬಟ್ಟೆ ಇರ್ಲಿಲ್ಲ. ಆತ ಏನ್ ಮಾಡಿದಂದ್ರ ಬಂದವನ ನಿಗಡಿ ಕುಲಕರ್ಣಿ ಜ್ವಾಳದ ದಂಟು ಕಿತ್ತು ತಗೊಂಡು ಸಮರ್ಥ ರಾಮದಾಸರ ಮೈಯೆಲ್ಲ ರಕ್ತ ಚಿಮ್ಮಂಗ್ ಹೊಡೆದು ಬಿಟ್ಟ. ಆದ್ರೂ ಒಂದು ಮಾತು ಅವನಿಗೆ ಹೊಳ್ಳಿ ಉತ್ತರ ಕೊಡ್ಲಿಲ್ಲ. ಇವರೆಲ್ಲ ಶಿವಾಜಿ ಮಹಾರಾಜರ ಕಡೆ ಹೋಗ್ಬಿಟ್ರು. ನನ್ನ ಗುರುಗಳು ಬಂದಿರ್ತ ಬಹಳ ಅಭಿಮಾನದಿಂದ ತೆಕ್ಕಿಗೆ ಹಾಯ್ದು ಸ್ವಾಗತ ಮಾಡ್ಕೊಂಡು ಅವರಿಗೆ ಅಭ್ಯಂಗ ಸ್ನಾನ ಮಾಡಿಸುತ್ತ ಎರಕ್ ಬೇಕ ತಿಳ್ಕೊಂಡು ಬಚ್ಚಲಕ್ಕೆ ಹೋಗಿ ಗುರುಗಳಿಗೆ ಮೈಗೆ ಕೈ ಹಸ್ತಾನ, ಕೈ ನೆತ್ರ ಹತ್ಲಕ್ಕಿತ್ತು. ರಾಮದಾಸರು ಹೇಳಿದ್ರು, ಶಿವಾಜಿ ಮುಂದೆ ಎಲ್ಲರೂ ಹೇಳಿಬಿಡಿ, ನಿಗಡಿ ಕುಲಕರ್ಣಿ ಹೊಡೆದಾನತ್ತ ಯಾರ ಮುಂದೆ ಹೇಳ್ತಕ್ಕದನ್ನ ತಿಳ್ಕೊಂಡು ಗುರುಗಳ ಆಜ್ಞೆ ಅದು, ಗುರುಗಳ ಆಜ್ಞೆ. ನಾವೇನಂತೀವಿ, ಗುರುವಿನ ಆಜ್ಞೆ ಮೀರಿದಂದ್ರ ಪಾಪ ಆಗ್ತದೆ ಅಂತೀವಿಲ್ರಿ. ಆದ್ರೆ ಒಬ್ಬೊಬ್ಬ ಶಿಶು ಮಕ್ಕಳು ಇಂಥವ್ರದಾರ, ನನಗ ಪಾಪ ಬಂದ್ರೆ ಚಿಂತಿಲ್ಲ, ಖರೆ ನನ್ನ ಗುರುವಿನ ಮಂತ್ರ ಜಗತ್ತಿಗೆ ಉದ್ಧಾರ ಮಾಡಿ ತಿಳ್ಕೊಂಡು ಹೇಳೋರು ಬಹಳ ಮಂದಿ ಅದಾರ. ಅದು ಪ್ರಸಂಗ ಒಂದು ನೆನಪಿಗೆ ತಂದು ಕೊಡ್ತ. ನೀವು ದಕ್ಷಿಣ ಭಾರತದಾಗ ಬಹಳ ದೊಡ್ಡ ಸಂತರಾಗಿ ಹೋಗ್ಯಾರ. ದಕ್ಷಿಣ ಭಾರತದಾಗ ನಸಿಕಿನ ಅವಾಗ ಶಿಶುಮಗ ಅಂದ, ಅಕಸ್ಮಾತ್ ನೀವು ಹೇಳಿದ ಮಂತ್ರ ನಾ ಯಾರಿಗೇ ಹೇಳಿದ್ರೆ ಏನಾಕೈತ್ರಿ? ಹೇಳಿದ ನರಕಕ್ಕೆ ಹೋಗ್ತಾನು, ಕೇಳ್ಕೊಂಡವ್ರು ಸ್ವರ್ಗಕ್ಕೆ ಹೋಗ್ತಾರಂದ. ಏನ್ ಹೇಳಿದ್ರಿ? ಹೇಳಿದವರ ನರಕಕ್ಕೆ ಹೋಗ್ತಾರೋ, ನನ್ನ ಮಂತ್ರವನ್ನ ಕೇಳ್ಕೊಂಡವ್ರು ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳ್ಬಿಟ್ರು. ಅವಾಗ ಪುಣ್ಯಾತ್ಮರ ಸಾಕ್ ಕೊಡಂದ್ರು. ಗುರುವಿನ ಉಪದೇಶ ತಗೊಂಡ, ಮಂತ್ರ ಪಡ್ಕೊಂಡ. ಪುಣ್ಯಾತ್ಮ ಹೋಗಿ ನಸ್ಕಿನ 5 ಗಂಟೆಗೆ ಮನಿ ಮಾಳಿಗೆ ಮೇಲೆ ನಿತ್ತಕ್ಕೆ ಹೋಗ್ಲಾಕತ್ತ. ಗುರುವಿನ ಮಂತ್ರ ನಿತ್ತ ಮನಿ ಮಾಳಿಗೆ ಮೇಲೆ ಹೋಗ್ಲಾಕತ್ತ. ಗುರು ಏನ್ ಹೇಳಿದ? ಯಾರಿಗೆ ಹೇಳಬೇಡಂದಿದ್ದ. ಅವಾಗ ಬಂಧುಗಳೇ, ಗುರುವಿಗೆ ಗೊತ್ತಾಯ್ತು ಶಿಷ್ಯನ ಕರೆಸರು, ಅಲ್ಲೂ ಗುರು ದ್ರೋಹಿ ಆದಲ್ಲೋ, ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲೋ. ಅವಾಗ ಆತ ಹೇಳಿದ, ಗುರುಗಳು ನೀವೇ ಹೇಳಿದ್ಲ ಅಂದ. ಏನ್ ಹೇಳಿನಿ? ಯಾರ ಮಂತ್ರ ಹೇಳ್ತಾರೋ
ಯಾರ ಮಂತ್ರ ಕೇಳ್ಕೊತಾರೋ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೋ, ಯಾವ ಹೇಳ್ತಾರ ನರಕಕ್ಕೆ ಹೋಗ್ತಾರ ಅಂತ ಹೇಳಿ. ಅದಕ್ಕ ನಾವೊಬ್ಬ ನರಕಕ್ಕೆ ಹೋದ್ರ ಚಿಂತಿಲ್ಲ, ನಂದಗಾಮ ಗ್ರಾಮದ ಸಮಸ್ತ ಜನರೆಲ್ಲ ಸ್ವರ್ಗಕ್ಕೆ ಹೋದ್ರ ಅದುವೇ ನನಗೆ ಪುಣ್ಯ ಪ್ರಾಪ್ತ ಆಗ್ತದೆ ಅಂತಕ್ಕಂಥ ಮಾತಾಡ್ತಾರ. ಅವರೇ ರಾಮಾನುಜಾಚಾರ್ಯರು ಅಂತಕ್ಕಂಥ ಹೆಸರು ಬರ್ತದೆ. ಹಂಗ ನಿಗಡಿ ಕುಲಕರ್ಣಿ ರಾಮದಾಸರಿಗೆ ಹೊಡೆದಾನ. ಮಹಾತ್ಮರು ಹೆಂಗ ಪುಣ್ಯಾತ್ಮರು ಭಯ ಕೇಳನ್ ತಮ್ಮ ಬಲಿಯೊಳಗ ಅಥವಾ ತಮ್ಮ ಹತೋಟಿಯಲ್ಲಿ ಹೆಂಗ್ ಇಟ್ಟುಕೊಂತಾರ ಅನ್ನೋದು ಕೇಳಾಕತ್ತೇನ. ಅದಕ್ಕೆ ಆರಂಭ ಏನೈತಿ, ಬದುಕು ಬಯಕೆಗಳ ಬಲಿ. ಆ ಬಲಿಯೊಳಗ ಮನಸ್ಸೆಂಬ ಮಾಯೆ ನಮ್ಗೆಲ್ಲ ಹಾಕ್ಯಾಳ ತಲಿ ಅಂತಕ್ಕಂಥ ಚಿಂತನೆ ನಡೆದ. ಹೌದಲ್ಲ? ಮತ್ತೆ ನಾನು ಬಯಕೆ ಬೇಡ ಅನ್ನೋದಲ್ಲ, ಬೇಕು, ಅಪೇಕ್ಷೆ ಇರ್ಬೇಕ. ಇರ್ಲಿಲ್ಲ ಅಂದ್ರೆ ಜೀವನ ಅಲ್ಲದು. ಆದ್ರೆ ದುರಾಸೆ ಇರಬಾರ್ದು ಅಂತ ಹೇಳ್ತಾರ. ನಮಗೇನು ನಾನು ಏನ್ ಕಂಡಿದ್ದಿಲ್ಲ, ನೀ ಕನಸು ಏನ್ ಅಪೇಕ್ಷೆ ಪಟ್ಟಿದ್ದಿಲ್ಲ, ಅದನ್ನ ನಿನ್ನಿಂದ ಪೂರೈಸ್ಕೊಳಕ್ ಆಗ್ತಿರ್ಬೇಕು. ಎಲ್ಲರೂ ಭಾರತ ದೇಶದ ಪ್ರಧಾನಿನ ಆಗ್ಬೇಕ ಸಂಕಲ್ಪ ಮಾಡ್ರಿ, ಗತಿ ಹಾಕತ್ತೆ. ಇರೋದು ಒಂದ ಶೀಟ್ ಐತೆ ಅದು. ಎಲ್ಲರೂ ನಾ ಮುಖ್ಯಮಂತ್ರಿ ಆಗ್ತಾನೆ, ನೀ ಮುಖ್ಯಮಂತ್ರಿ ಆಗ್ತಾನೆ, ಎಲ್ಲರೂ ಟ್ರಾವೆಲ್ ತೆಗೆದು ಒಗಿದ ಮಾಡ್ಲಕತ್ತಾರ. ಇರೋದು ಕುರ್ಚಿ ಒಂದೈತಿ, ಖಾಲಿ ಇರಬೇಕಲ್ಲ. ಇದಕ್ಕೆ ಪುಣ್ಯಾತ್ಮರೇ ಬಯಕೆಗಳನ್ನೋದಿಲ್ಲ. ಇದು ದುರ್ಬಳಕೆ ಅಂತಕ್ಕಂಥದ್ದು ಕರ್ತದ. ಅದಕ್ಕೆ ನಮ್ಮ ಬಯಕೆಗಳು ಹೇಗಿರ್ಬೇಕಂತ ಸದ್ವಿನಿಯೋಗ ಆಗ್ತಿರ್ಬೇಕು, ಸಾತ್ವಿಕವಾಗಿರ್ತಕ್ಕಂಥ ಬಯಕೆಗಳಿರ್ಬೇಕು. ಅದಕ್ಕೆ ಭಗವಂತ ತಥಾಸ್ತು ಅಂತ ಕರುಣಿಸ್ತಾನ. ಅಂತ ಸಂದರ್ಭ ನಿಗಡಿ ಕುಲಕರ್ಣಿ ಹೊಡೆದಿದ್ದ. ರಾಮದಾಸರ ಸ್ನಾನ ಮಾಡಿಸ್ಬೇಕಂದಿದ್ರು, ಮೈಯೆಲ್ಲ ತಂಪು ರಕ್ತ ಹತ್ತಾಕೈತು. ನನ್ನ ಗುರುವಿಗೆ ಇಂಥ ಪ್ರಸಂಗ ತಂದವ್ರು ಯಾರಂದ್ರು? ಯಾರು ಹೇಳಿಲ್ಲ. ಅವಾಗ ಒಬ್ಬ ಪುಣ್ಯಾತ್ಮ ಗಟ್ಟಿ ಜೀವ ಮಾಡಿ, ನನಗೆ ಗುರುವಿನ ಶಾಪ ಆದ್ರೆ ಚಿಂತಲಿಕ್ಕೆ ನನ್ನ ಗುರುವಿಗೆ ಆದಂತ ನೋವನ್ನ ಅವನ ಪರಮ ಶಿಷ್ಯನಿಗೆ ಹೇಳಬೇಕಂತ ತಿಳ್ಕೊಂಡು ಶಿವಾಜಿ ಮಹಾರಾಜ ಹೇಳಿಬಿಡ್ತಾನ, ನಿಗಡಿ ಕುಲಕರ್ಣಿ ಹೊಲದಾಗ 4 ತೆನಿ ತಿಂದಿದ್ದೀವಿ, ಅವ ಬಂದ ಈ ರೀತಿ ರಾಮದಾಸರಿಗೆ ಹೊಡೆದಾನ, ದಂಟ ಕಿತ್ತ ಆತ ಹೇಳಿ ಆಜ್ಞೆ ಮಾಡಿಬಿಟ್ಟ ಅವ ಶಿವಾಜಿ. ಅವನ್ ಹಿಡ್ಕೊಂಡು ಬರೀತೀವಿ. ಸಭಾ ಎಲ್ಲ ನೇರಿ ಅವನಿಗೆ ಶಿಕ್ಷಾ ಕೊಡೋ ಪ್ರಸಂಗ ಬಂತು. ಅವಾಗ ರಾಮದಾಸರಂದ್ರು, ನನಗ ಆದ ನೋವ ನಿನಗೇನು ಗೊತ್ತು ಶಿವಾಜಿ? ನಾ ಶಿಕ್ಷೆ ಕೊಡ್ಬೇಕು ಅವನಿಗೆ, ನನಗ್ ನೋವಾಗೈತೆ. ನೀ ಇಟ್ಟ ಎಲ್ಲ ಕೊಟ್ಟು ಬಿಟ್ಟೆ ಅಂದ್ರೆ ಹೆಂಗಾಗ್ತದ? ಮತ್ತ ನನ್ನ ನೋವು ನಿನಗೆ ಹೆಂಗ ಅರ್ಥ ಆಗ್ತದ? ಅದಕ್ಕೆ ಅವನಿಗೆ ಏನೇ ಶಿಕ್ಷೆ ಕೊಡಿದ್ರು ನನಗೆ ಕೊಡವಂದ್ರು. ಆಗ್ಲಿ ಅಂದ ಶಿವಾಜಿ ಮಹಾರಾಜ್. ಯಾರು ಬೇಡತ್ತಾರ? ಆಗ್ಲಿ. ಅವಾಗ ಬಂಧುಗಳೇ ಮಹಾತ್ಮರು ಹೇಗಾತ ಕೇಳಿದ ಅಲ್ಲಿ ಏನು ಅಂತ ಇಲ್ಲಿ ಬರೀತಾರ ಪುಣ್ಯಾತ್ಮರೇ, ಕ್ಷಮೆಯನ್ನ ಕೇಳಿ ಸಣ್ಣವನಾಗು, ಕ್ಷಮಿಸಿ ದೊಡ್ಡವನಾಗುವಂತಕ್ಕಂಥ. ಎಂತ ಮಹಾತ್ಮರಲ್ಲಿ ಕ್ಷಮಾಗುಣ ಐತೆ ಅನ್ನೋದಕ್ಕ, ಅವರ ಮನಸ್ಸು ಅಥವಾ ಅವರ ಜೀವನವನ್ನು ಯಾವ ರೀತಿ ಸಾಗಿಸಾಕತ್ತಾರ ಅನ್ನೋದಕ್ಕ ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆ ಪುಣ್ಯಾತ್ಮ ಸಮರ್ಥ ರಾಮದಾಸರು ಹೇಳು, ಅವನಿಗೆ ಏನು ಶಿಕ್ಷೆ ಕೊಡ್ಬೇಕಂತ ಇಚ್ಛೆ ಆಯ್ತಿಲ್ಲ, ನಾನು ಕೊಡವಂದ. ಯಾಕೆ ನಾನು ಕೊಡವದೇನೆ ಅಂತ ಕೇಳಿದ್ರ, ರಾಮದಾಸ ಅಂತಕ್ಕಂತ ಒಂದು ದನ ನಿಗಡಿ ಕುಲಕರ್ಣಿ ಅಂತ ಹೊಲದಾಗ ಹೊಕ್ಕದೆ, ಯಾರ ಅಪೇಕ್ಷೆ ಪಟ್ಟಿಲ್ಲ, ಇದೇನು ಬೆಳೆದಿಲ್ಲ, ಬಿತ್ತಿಲ್ಲ, ಏನು ಮಾಡಿಲ್ಲ, ಪುಕ್ಕಟ್ಟು ಹೋಗಿ ಇನ್ನೊಬ್ರು ಹೊಲದಾಗ ತಿಂದತಿ. ಆ ದನಿಗೆ ಶಿಕ್ಷೆ ಕೊಟ್ಟಾನ ಕುಲಕರ್ಣಿ. ಅವನಿಗೆ ಪುಣ್ಯಾತ್ಮರೇ, ನಿನ್ನ ಸರ್ಕಾರ ಇರುತ್ತನಕ, ನಿನ್ನ ರಾಜ್ಯಭಾರ ಇರುತ್ತಾನ, ಆ ನಿಗಡಿ ಕುಲಕರ್ಣಿ ಹೊಲಕ್ಕೆ ಎಂದೂ ಸಾರ ತಗೋಬೇಡ ಅಂತಕ್ಕಂಥ ಮಾತು ಹೇಳಿಬಿಡ್ತಾರ ರಾಮದಾಸ್. ಆ ಕುಲಕರ್ಣಿ ಎತ್ತಿ ಕೇಳಿದ ತಕ್ಷಣ ಬಂದ ರಾಮದಾಸರ ಕಾಲಿಗೆ ಸಾಷ್ಟಾಂಗ ಹಾಕ್ತಾನ. ವೈರತ್ವ ಮಾಡಿ ಒಬ್ಬನನ್ನ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಇವತ್ತೇನ್ ಮಾಡಿಬಿಟ್ರಿ, ನನ್ನನ್ನ ಸಂಪೂರ್ಣವಾಗಿ 1000 ಜನರನ್ನು ಗೆದ್ದು ಬಿಟ್ಟು ಗುರುದೇವ, ಇವತ್ತೇನ್ ಹಿಡ್ಕೊಂಡ ನನ್ನ 5 ಎಕರೆ ಹೊಲ ನಿಮ್ಮ ಜೋಳಿಯಾಕ ತಿಳ್ಕೊಂಡ ಆ ಕುಲಕರ್ಣಿ ತಂದು ಹಾಕಿ ರಾಮದಾಸರಿಗೆ ಸಾಷ್ಟಾಂಗ ಹಾಕ್ತಾನ. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ವೈರತ್ವ ಮಾಡಿ ಒಬ್ಬನ ಗೆಲ್ಲುವುದಕ್ಕಿಂತ ಪ್ರೇಮದಿಂದ ಬದುಕ್ರಿ, ವಾತ್ಸಲ್ಯದಿಂದ ಬದುಕ್ರಿ. ನಿಜವಾಗಿರ್ತಕ್ಕಂಥ ದೇವರು ಎಲ್ಲದಂತ ಕೇಳಿದ್ರೆ, ದೇವರು ಎದಕ್ಕೆ ಕರೀತಾರೆ ಅಂತ ಕೇಳಿದ್ರೆ, ಸರ್ವರನ್ನ ಪ್ರೀತಿಸು, ಅದು ನಿನ್ನ ದೇವರು ಅಂತಕ್ಕಂತ ಹೇಳ್ತಾರೆ. ಜಗತ್ತಿನಾಗ ನಾವು ತಗೊಂಡು ಹೋಗೋದು ಏನೈತೆ? ಪ್ರೇಮ ಮತ್ತು ಪ್ರೀತಿ. ಪ್ರೇಮ ಪ್ರೀತಿ ಅಂತ ಹೇಳ್ತಾರೆ ಪುಣ್ಯಾತ್ಮರೇ. ಇದನ್ನ ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಯಾವಾಗ ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ಬರ್ತೈತಿ ಅಂತ ಕೇಳಿದ್ರೆ, ಅವನವನ ಭೋಗಾನುಸಾರವಾಗಿ ದೇವರು ಅವನಿಗೆ ಕೊಟ್ಟಾನ, ನನ್ನ ಭೋಗಾನುಸಾರವಾಗಿ ನನಗೆ ಕೊಟ್ಟಾನ. ಅವನು ನೋಡಿ ನಾನು ಹೊಟ್ಟೆ ಕಿಚ್ಚು ಕೊಡೋದು ಬೇಡ, ನಾನು ನೋಡಿ ಅವ್ನು ಹೊಟ್ಟೆ ಕಿಚ್ಚು ಕೊಡೋದು ಬೇಡ ಅನ್ನೋ ಅಂತ ಆಲೋಚನೆ ನಿಮ್ಗೆ ಯಾವಾಗ ತಿಳಿತದ, ಅವಾಗ ಪುಣ್ಯಾತ್ಮರೇ ಒಂದಿಷ್ಟು ಮಾನವರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯದ. ಅಂತ ಸಂದರ್ಭದೊಳಗ ಗೌಡರ ಸೊಸಿ ಶರೀಫಗೆ ಬಾರಕೊಳ್ತಿದ್ರು, ಬಾರಿಸಿದ್ರು. ಶರೀಫಿಗೆ 3 ಏಟು ಮಾತ್ರ ಹತ್ತಿದ್ದು, ಉಳಿದೆಲ್ಲ ಗೋವಿಂದ ಭಟ್ರಿಗೆ ಹತ್ತಿದ್ದು. ಅವಾಗ ಬರ್ತಾರೆ ಪುಣ್ಯಾತ್ಮರ, ಗೋವಿಂದ ಭಟ್ರ, ಶರೀಫ ನಿಜವಾದ ಝಳಕ ಮಾಡಿದೆವು, ನಿಜವಾದ ಮನಸ್ಸಿನ ಝಳಕನ್ನ ಏನ್ ಮಾಡಿದಪ್ಪ, ಬಂದ್ಬಿಡು ನಿನಗೆ ಉಪದೇಶವನ್ನು ಕೊಡ್ತಾನ ಅಂತಕ್ಕಂಥ ಮಾತು ಹೇಳ್ತಾರ. ಉಪದೇಶ ಕೊಡ್ತಾರೆ.
ಅದಕ್ಕೆ ನಾವು ಮೊದಲು ಪುಣ್ಯಾತ್ಮರ ಮನಸ್ಸಿನ ಝಳಕವನ್ನು ಮಾಡ್ಬೇಕು. ಮನಸ್ಸಿನ ಮೈಲಿಗೆಯನ್ನು ತೊಳೆದ ಸಲುವಾಗಿ ಅಗ್ನಿಯ ಪತ್ರಿಯನ್ನ ಸೋಪಾನದಿಂದಲ್ಲದೆ ತೆಗೆಯಬಹುದು ಅಂತಕ್ಕಂಥ ಮಾತು ಹೇಳ್ತಾರೆ. ಈಗ ನಾವೆಲ್ಲ ಆಲೋಚನೆ ಮಾಡೋದು ಏನು ಅಂತ ಕೇಳಿದ್ರ, ಗೀತೆ ಮಾತೆಂಬ ಗೀತೆಯನ್ನ ಭೂಜನದ ಮೈಲಿಗೆ ತೊಳೆಯುವ ಸಲುವಾಗಿ ಪುಣ್ಯಾತ್ಮನೆ ಶರಣರ ಮಾತೆಂಬ ಗೀತೆಯನ್ನ ನಮ್ಮ ನಾಡಿಗೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ. ಅದಕ್ಕೆ ನಾವು ತಿಳಿದುಕೊಳ್ಳೋದು ಏನು ಅಂತ ಕೇಳಿದ್ರೆ, ಮನಸ್ಸಿನ ಮೈಲಿಗೆ ತೊಳೆದು ಸಲುವಾಗಿ ಈ ಸ್ಫುರಣ ಪ್ರವಚನಗಳು ಹೇಳ್ಕೊಂಡು ಬಂದಿದ್ವಿ. ನಾವೆಲ್ಲ ಮಲಗಳನ್ನ ಚಿಂತನೆ ಮಾಡಾಕತ್ತಿದೀವಿ, ಅಪೇಕ್ಷೆಗಳನ್ನ ಚಿಂತನೆ ಮಾಡಾಕತ್ತಿದೀವಿ, ಆವರಣ ದೋಷಗಳನ್ನ ಚಿಂತನೆ ಮಾಡ್ಕೊತ ಬಂದಿದೀವಿ. ಕೊನೆಗೆ ನಾವೆಲ್ಲ ತಿಳ್ಕೊಳ್ಳೋದು ಏನು ಅಂತಕ್ಕಿದ್ರೆ, ಪರಿಪಕ್ವವಾಗಿ ಮನಸ್ಸಂತಕ್ಕಂಥದ್ದು ಒಂದನ್ನು ನಮ್ಮ ಸ್ವಾಧೀನ ಆಗಿ ಬಿಡ್ತಂದ್ರ ಏನಾಗ್ತದ ಅಂತಕ್ಕಿದ್ರೆ ಏನೆಲ್ಲ ಸಾಧಿಸ್ಲಿಕ್ಕೆ ಬರ್ತದೆ, ಏನೆಲ್ಲ ಜೀವಿಸ್ಲಿಕ್ಕೆ ಬರ್ತದ. ಅದಕ್ಕೆ ಪುಣ್ಯಾತ್ಮರ ಬಲ್ಲವ್ರು ಏನ್ ಹೇಳ್ಕೊಂಡು ಬಂದ್ರು, ಅಕ್ಕ ಬರೀತಾರ, ಲೋಕದ ಚೇಷ್ಟೆಗೆ ರವಿ ಬೀಜ, ಕರ್ಣಗಳ ಚೇಷ್ಟೆಗೆ ಮನ ಬೀಜ, ಎನಗುಳ್ಳದೊಂದು ಮನ ನಿನಗೆ ಒಡಿವರಿಪಿದಾದ್ರೆ ಎನಗೆ ಭಗವುಂಟೆ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತಾಡಿ. ಎಂತೆಂತ ಮಾಮೂಲಿಗಳಿಗೆ ಕೂಡ ಬಿಟ್ಟಿಲ್ಲದ ಮನಸ್ಸು ಗದ್ದ ಹಿಡಿಸ್ಯಾದ. 60 ವರ್ಷ ಒಣ ತಪ್ಪಲ ತಿಂದು ಅನುಷ್ಠಾನ ಮಾಡ್ಯಾನಂದ್ರು ಕೂಡ ಈ ವಿಶ್ವಾಮಿತ್ರ ಮೋಹಿನಿ ಬಂದು ಕುಣಿ ಕಾಲಕ್ಕ ಮನಸ್ಸು ಹೋಗ್ಬಿಡ್ತು. ಮನಸ್ಸ ಹಿಡಿದಿಟ್ಕೊಳ್ಳಕ್ ಸಲುವಾಗಿ ನಮ್ಮಲ್ಲಿ ಏನ್ ಮಾಡ್ಯಾರತಕ್ಕಂಥ ಪುಣ್ಯಾತ್ಮರೇ ಈ ಪುರಾಣ ಪ್ರವಚನಗಳನ್ನ, ಪುಣ್ಯ ಕಥೆಗಳನ್ನ, ಹರಕೀರ್ತನಗಳನ್ನ ಮಾಡ್ಕೊಂಡು ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ನಾವೇನಾಗೈತೆ ಅಂತ ಕೇಳಿದ್ರ ಪುಣ್ಯಾತ್ಮರು ಬಣ್ಣಕ್ಕೆ ಮರಳಾಗಕತ್ತಿದ್ವಿ. ನಾವು ಬಣ್ಣಕ್ಕೆ ಮರಳಾಕತ್ತಿದ್ವಿ. ಇದು ನಮಗ ನೋಡಿರ್ಬೇಕ್ರ, ನಿಮಗ ಪುಣ್ಯಾತ್ಮರೇ ಬಾಯಿಗೆ ರುಚಿ ಬೇಕು ಅನ್ನೋದು ಆರೋಗ್ಯ ಕೆಡಿಸ್ತೈತೆ. ಯಾರ ಬಾಯಿ ಚಪಲತೆಯನ್ನು ಇಟ್ಕೋತೀರಿ, ಬಾಯಿ ರುಚಿಯನ್ನು ಇಟ್ಕೋತೀರಿ, ಅದು ಆರೋಗ್ಯಕ್ಕೆ ಹಾನಿಕರ ಆಗ್ತದಂತ. ಬಾಯಿಗೆ ಒಂದಿಷ್ಟು ಕೈ ಎತ್ತಿದ ಆರೋಗ್ಯಕ್ಕೆ ಒಳ್ಳೇದಾಗ್ತದ. ಅದಕ್ಕೆ ನಮ್ಮಲ್ಲಿ ಪುಣ್ಯಾತ್ಮರ ಮಾತುಗಳು ನಮ್ಮ ಜೀವನವನ್ನು ಬದಲಿಸ್ತದ. ವಚನಗಳು ನಮ್ಮ ಜೀವನದ ಬದುಕನ್ನ ಅಥವಾ ಗಟ್ಟಿಗೊಳಿಸ್ತಕ್ಕಂಥ ಕಾಯಕ ಕೆಲಸ ಮಾಡ್ತದ. ಅದಕ್ಕೆ ಪುಣ್ಯಾತ್ಮರ ಏನ್ ಹೇಳಿದ್ರ, ಈ ಬದುಕಂತಕ್ಕದಿದಲ್ಲ ಮನಸ್ಸು ಸದಾವಕಾಲ ಸುತ್ತುತ್ತಿದ್ದು, ಸುಳುಗಾಳಿದ್ದಂಗಿದ ಮನಸ್ಸು ಸದಾವಕಾಲ ಸುತ್ತದ. ನೀವು ಬೇಕಾದ ಕಣ್ಣು ಮುಚ್ಚಿ ಕುಂದಿರ್ಬೇಕಾದ್ರೆ ನೋಡ್ರಿ, ಮನಸ್ಸಿಲ್ಲಿ ಇರಂಗಿಲ್ಲ. ಏನೈತ್ರಿ, ಬರೇ 3 ಸೆಕೆಂಡ್ ಮನಸ್ಸು ಎಲ್ಲಿ ನಿಲ್ತದ ಅಲ್ಲೇ ನಿಲ್ಲಿಸಿಬಿಟ್ರೆ ಅವ್ನು ಯೋಗಿ ಆಗ್ತಾನ. ಇದಕ್ಕೆ ಶಾಸ್ತ್ರ ಕೊಡೋರು ಬರೇ 3 ಸೆಕೆಂಡ್ ಒಂದೇ ಸ್ಥಳದಾಗ ಮನಸ್ಸನ್ನು ನಿಲ್ಲಿಸಿಬಿಟ್ಟ ಅವ್ ಯೋಗಿ ಆಗ್ತಾನಂತ. ಕರೆ ನಿಲ್ಲಿಸೋದು ಬಹಳ ಕಠಿಣ. ನಾನು ಉಪದೇಶ ಮಾಡ್ತಾನೆ, ಜೋರ್ ಪ್ರವಚನ ಮಾಡಿ ಹೇಳಿ ಹೋಗ್ತಾನೆ. ನಂದ ಮನಸ್ಸು ನಿಲ್ಬೇಕಾದ್ರೆ ಗದ್ದಲ ಐತಿ, ನಂದ ನಿಲ್ಬೇಕಾದ್ರೆ ಗಲ್ಲತಿ ಅಂತ ನಿಲ್ಲಿಸಿರ್ತಕ್ಕಂಥವ್ರು ಪುಣ್ಯಾತ್ಮರೇ ಮಾತ್ಮರು ಇವತ್ತಿನ ಧರಣಿ ತೆರೆ ಮೇಲೆ ಅಮರವಾಗಿರ್ತಕ್ಕಂಥ ಗುಡಿಯನ್ನು ಕಟ್ಕೊಂಡು ಕೂತಿರ್ತಕ್ಕಂಥವ್ರು ಅವರೆಲ್ಲ ನಮಗ ಮಾದರಿ ಆಗ್ಯಾರ. ಅದಕ್ಕೆ ಇಲ್ಲಿ ಏನ್ ಹೇಳತ್ತಾರೆ ಅಂತ ಕೇಳಿದ್ರೆ, ಆಸೆ ಅಂತಕ್ಕಂಥದ್ದಲ್ಲ. ನಮ್ಗೆ ಆಸೆ ಉಳ್ಳಾತನ ಒಬ್ಬರ ಆಧೀನದಲ್ಲಿ ಇರುವನು. ಯಾವ ಆಸೆ ಬೆಣ್ಣು ಹತ್ತದಲ್ಲ ಅವ ಒಬ್ಬಗ ದಾಸ ಆಗ್ತಾನ. ನೋಡ್ಬೇಕ್ರ, ಅವನ್ ಬೇಕು, ಇದು ಬೇಕು, ಅದು ಬೇಕು, ದಿನ ಅವ್ರಿಗೆ ಹೇಳ್ತಾ ಕೊಟ್ಟಾಗ ಅವನ್ ತನ್ನ ದರ್ಬಾರ್ ಅಕಸ್ಮಾತ್ ಪುಣ್ಯಾತ್ಮರಿ ಯಾರಂದು ಏನನ್ನ ಬಯಸಲಾರದೆ ನಿನಗೆ ದೊರಕಿದ್ರೊಳಗ ನಿನಗೇನು ಪರಮಾತ್ಮ ಕೊಟ್ಟಾನ ಅಷ್ಟೊಳಗ ನೀ ಜೀವನ ಮಾಡಾಕತ್ತಿ ಅಂದ್ರ ಒಂದು ಮಾತು ನೀ ನೆನ್ಪಿಟ್ಕೋರಿ, ಬಡತನ ಬಹಳ ಕೆತ್ತತಿ ಅನ್ನಕತ್ತೈತಿ. ಮಕ್ಕಳು ಭಿಕ್ಷೆ ಬೇಡಾಕತ್ತೆ, ಅವ್ ಭಿಕ್ಷೆದಿಂದ ಜೀವನ ನಡೆದದ. ತಾಯಿಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ. ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಂತ 2 ಸಣ್ಣ ಮಕ್ಕಳು ರಸ್ತೆ ಕೂಡ ನಡೆಯುವಂತ ಸಂದರ್ಭದೊಳಗ ಮುಂದೆ ಕುದುರೆ ಮೇಲೆ ಒಬ್ಬ ಯಜಮಾನ ಹೊಂಟಾನ. ಹೋಗು ಯಜಮಾನ ಒಂದು ರೊಕ್ಕದ ಚೀಲ ಬೀಳ್ತದ. ನೀವೆಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವಾಗ ರೊಕ್ಕದ ಚೀಲ ತಗೋತಾವ ಮಕ್ಕಳ. ಬಹುತೇಕ ಇದು ಯಾರ್ದಿರ್ಬೇಕಂತಕ್ಕಿದ್ರೆ ನಮ್ಮ ಮುಂದೆ ಕುದುರೆ ಮೇಲೆ ಕೂತಾದ ಆ ಯಜಮಾನದಿರ್ಬೇಕಿದು, ಆ ಯಜಮಾನದಿರ್ಬೇಕಂತಕ್ಕಂಥ ಕಲ್ಪನೆಗೆ ಬಂದ್ಬಿಡ್ತಾರೆ. ಹಂಗೆ ಹುಡುಗರ ಗಂಟು ತಗೊಂಡು ಹೋದ್ರು ರಸ್ತೆ ಬದಿಗೆ ಮಾವಿನ ಗಿಡ ಒಂದಿಷ್ಟು ಬಾಮಿ ನೋಡಿ ವಿಶ್ರಾಂತಿ ಮಾಡಿದ್ದ. ಆ ಯಜಮಾನ ಹೋಗಿ ಮಕ್ಕಳು ಹೇಳ್ತಾರೆ, ಯಜಮಾನ್ರೆ ಇದು ರೊಕ್ಕದ ಚೀಲ ನಿಮ್ದೇನ್ ನೋಡ್ರಿ, ಇದು ರೊಕ್ಕದ ಚೀಲ ನಿಮ್ದೇನ್ ನೋಡ್ರಿ ಅಂದಾಗ ಆ ಯಜಮಾನ ಹೌದಪ್ಪ ನಂದೇ ರೊಕ್ಕದ ಚೀಲ, ಎಲ್ಲೋ ದಾರಿ ಒಳಗೆ ಬಿದ್ದತಿ, ರೊಕ್ಕದ ಚೀಲ ನಂದೇ ಅಂದ್ರು. ಅವಾಗ ಯಜಮಾನ ಆ ಮಕ್ಕಳ ಒಂದು ಸದ್ಗುಣಕ್ಕ, ಸದ್ಭಾವಕ್ಕ, ಮುಟ್ಟಬಾರದು ಇನ್ನೊಬ್ಬರು ವಸ್ತು ಅಂತಕ್ಕಂಥ ಸಂಸ್ಕಾರಕ್ಕ ಅವ ಯಜಮಾನ ಏನಂತಾನಂದ್ರ, ನಂದ ಐತೆ ಕರೆ ನಿಮ್ಮ ಗುಣಕ್ಕ ಈ ಗಂಟು ನಿಮ್ಗ ಕೊಡಾಕ್ ಹತ್ತಿರ ತಗೋ ಅಂತ ಹೇಳಿಬಿಟ್ರು. ಚಪ್ಪಾಳಿ ಹೊಡಿಬೇಡ, ಇನ್ನ ಮುಂದೈತೆ. ಏನ್ ಹೇಳಿದ, ನಿಮ್ಮ ಗುಣಕ್ಕ, ಭಾವಕ್ಕ, ಒಂದು ಆದರ್ಶಕ್ಕ ನಾನು ನಿಮಗೂ ಕೊಡಾಕತ್ತೀನಿ ಅಂದಾಗ ಆ 2 ಮಕ್ಕಳು ಹೇಳ್ತಾವ,
ಸೌಕಾರ ನಾವು ಭಿಕ್ಷೆ ಬೇಡಿ ತಿಂತಿರ್ಬೇಕ್ರೆ ಇನ್ನೊಬ್ಬರ ಗಂಟು ತಗೊಂಡು ಬದುಕುವಷ್ಟು ನಾವು ಬಡವರಲ್ಲ, ನಿನ್ನ ಗಂಟು ನಿನಗೆ ಇರ್ಲತ್ತ ಹೇಳ್ತಾರೆ. ಈಗ ಚಪ್ಪಾಳೆ ಹೊಡಿ. ಏನ್ ಹೇಳೋರು? ನಾವು ಭಿಕ್ಷೆ ಬೇಡಿ ಜೀವನ ತಿಂತಿರ್ಬೇಕು, ಸಾಗಿಸ್ತಿರ್ಬೇಕು. ಆದ್ರೆ ಇನ್ನೊಬ್ಬರ ಗಂಟು ಎತ್ತಿ ತಗೊಂಡು ಅದನ್ನು ತಗೊಂಡು ಜೀವನ ಮಾಡೋಷ್ಟು ಬಡವರಲ್ಲ ನಾವ. ನಿನ್ನ ಗಂಟೆ ನಿನ್ನಲ್ಲೇ ಉಳಿದಿ ನಾವು ಆದರ್ಶ ಬದುಕನ್ನು ನಾವು ಸಾಕ್ತಾ ಇದೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಪುಣ್ಯ ಆಗ್ತದೆ. ಅಕಸ್ಮಾತ್ ಬೇಕಂದ್ರೆ ಸನ್ಯಾಸಿಯಾಗಿ ಬಹಳ ದೊಡ್ಡ ಸಂತದ, ದಿನ ನದಿ ಸ್ನಾನ ಕೊಟ್ಟಾನ. ದಾರ್ಯಾಗ ಏನಾಗಿತ್ತ ಪರಮಾತ್ಮ ನೋಡಿ ಬಿಡ್ಬೇಕಂತ ತಿಳ್ಕೊಂಡು ಅರ್ಧ ತೊಲಿ ಬಂಗಾರ ಉಂಗರ ಒಗದು ಬಿಟ್ಟಾನೆ. ಉಂಗರ ಹೋದ ತಕ್ಷಣ ಇವ್ ಹೊಂಟಿದ, ಇವನ್ ಮುಂದ ಉಂಗುರ ಜಗ 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 ಹೊಳಿಲಾಕೈತಿ. ಅದ್ ಹೇಳಾಕೈತಿ, ತಗೋ ಸುಮ್ಮ ಮಣ್ಣಾಕತ್ ತಗೋ ಅಂತತಿ. ಒಂದೇನತತಿ ನಾ ಸನ್ಯಾಸಿಯಾಗಿ ಮುಟ್ಟು ಬರತ್ ಒಂದು ಮನಸ್ಸು ಹೇಳ್ತತಿ. ಒಂದೇನ್ ಹೇಳ್ತತಿ, ತಗೋ ಸುಮ್ಮ ಮಣ್ಣಾಗ್ತದೆ. ಯಾರಿಗಾರ ಕೊಡಕ್ಕೆ ಇಟ್ಕೋ. 20 ಸಲ ಹೋದ, 20 ಸಲ ಬಂದ. ಕಡೆಗೆ ದನಕಾಯಿ ಹುಡುಗಿತ್ತು. ಒಂದ್ ದನಕಾಯಿ ಹುಡುಗಿತ್ತು. ಆ ಹುಡುಗ ಕರೆದೇ ತಮ್ಮ ಬಾಯಿಲಿ, ಯಾಕೆಲ್ಲ ಇಲ್ಲಿಂದ ತಲೆ ಬಂಗಾರ ಬಿದ್ದತಿ ತಗೊಂಡು ಹೋಗು ಅಂದ. ಆ ಹುಡುಗ ಏನಂದಿರ್ಬೇಕ್ರಿ? ನಿನ್ನಂತ ಸನ್ಯಾಸಿನ 25 ಸಲ ಕಳಿಸಿ 25 ಸಲ ಕರ್ಸ್ಕೊಂಡೈತಿ, ಮತ್ ನನಗತಿ ನಾಯನಲ್ಲಪ್ಪ ನೀನ ತಗೊಂಡ ಅಂತಕ್ಕಂಥ ಮನಸ್ಸ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮ ನಿಜವನ್ನ ಗ್ರಸ್ತೋ ಧನ್ಯೋಸ್ತತೆ ಹೇಳ. ಪ್ರಪಂಚದಾಗ ಇದ್ದವನೇ ನಿಜವಾಗಿರ್ತಕ್ಕಂಥದ್ದು. ಯಾಕಂದ್ರ ಬಲ್ಲವರು ಬರೀತಾರ ಪುಣ್ಯಾತ್ಮರೇ, ಪಾರಮಾರ್ಥ ಪ್ರಪಂಚ ಎರಡನ್ನು ಕೂಡಿ ನಡೆಸಿತು ಇಂತು ಜಾಣನು ಅಂತಕ್ಕಂಥ ಮಾತು ಹೇಳ್ತಾರೆ. ಯಾರಿಗೆ ಜಾಣ ಅಂದಾರ? ಗ್ರಸ್ತೋ ಧನ್ಯಸ್ತ. ಬ್ರಹ್ಮಚಾರಿ, ಗ್ರಸ್ತ, ವಾನಪ್ರಸ್ಥ, ಸನ್ಯಾಸಿ, ಈ 4 ಆಶ್ರಮದೊಳಗೆ ಶ್ರೇಷ್ಠವಾದ ಆಶ್ರಮ ಯಾವುದು ಅಂತ ಕೇಳಿದ್ರೆ ಗೃಹಸ್ಥಾಶ್ರಮ. ಯಾಕಂದ್ರ ನೀವು ಶುದ್ಧವಾಗಿ ದುಡುದು ನೀವು ಕಾಯಕದಿಂದ ಬಂದು ಸಂಪತ್ತನ್ನ ಸನ್ಯಾಸಿಗಳಿಗೆ ಕೊಡ್ತೀರಿ, ದೇವರಿಗೆ ಕೊಡ್ತೀರಿ, ಮಠಕ್ಕೆ ಕೊಡ್ತೀರಿ. ಪುಣ್ಯಾತ್ಮರು ಏನನ್ನು ಬಯಸುವುದಿಲ್ಲ. ಭಗವಂತ ನಮ್ಗೆ ಹಿಂಗೇ ಆಶೀರ್ವಾದ ಮಾಡು, ನೀನ್ ಸತ್ಕಾರಕ್ಕೆ ನಾವು ನಿತ್ಯ ಕೊಡ್ತೀವಿ ಅಂತಕ್ಕಂಥ ಭಾವ ಬರ್ತದ. ಅದಕ್ಕೆ ನಿಜಗೊಂಡು ಹೇಳು, ಗೃಹಸ್ಥ ಆಶ್ರಮ ಏನದಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಉಳಿದೆಲ್ಲ ಆಶ್ರಮಗಳು ಎದ್ರ ಮೇಲೆ ನಿಂತಾವ ಅಂತಂದ್ರೆ ಗೃಹಸ್ಥ ಆಶ್ರಮದ ಮೇಲೆ ನಿಂತಾವ. ಸಂಸ್ಕಾರ ಹೆಂಗ ಕಲಿಸ್ಯಾರ? ಆ ಸನ್ಯಾಸಿ ಹುಚ್ಚ ಹಿಡಿದೋತ ಅಲ್ಲಿ ಬರೀತಾರ ಪುಣ್ಯಾತ್ಮರೇ. ಅಂತ 20-30 ವರ್ಷಗಳೊಳಗೆ ಸನ್ಯಾಸ ಜೀವನದ ಆನಂದ ಸಾಗರದಲ್ಲಿ ತೇಲ್ತಕ್ಕಂಥ ವ್ಯಕ್ತಿ ಮನಸ್ಸೇನಾಗಿಬಿಡ್ತು, ಬಂಗಾರದೊಳಗೆ ಲೀನಾಗಿಬಿಡ್ತು. ಆ ಬಂಗಾರದಂತ ವೃತ್ತಿಯನ್ನ ಹಾಳಾಗೋಯ್ತು. ಮತ್ತ ಹುಡುಗ ಬಂದು ದನಕಾಯಿ ಹುಡುಗ ಹೇಳ್ತಾನ, ಎಂತ ಸನ್ಯಾಸಿ ಆಗಿ ಸಾಧುವಾಗಿ ಬಂದವನು ನಿನಗೆ ಬಂಗಾರ ಹುಚ್ಚಿಡಿಸೈತಿ, ಮತ್ ನಾ ತಗೊಂಡೇನ್ ಮಾಡಿ ನೀನ ತಗೊಂಡ. ಇದು ಮನಸ್ಸು ಪುಣ್ಯಾತ್ಮರೇ. ಅದಕ್ಕ ನಾನೇನ್ ಹೇಳಿನಿ, ಬದುಕು ಬಯಕೆಗಳ ಬಲೆ, ಮನಸ್ಸೆಂಬ ಮಾಯಿ ನಮ್ದೆಲ್ಲ ಸೇರಿಸೋದ್ರೊಳಗೆ ತಲೆ ಅಂತಕ್ಕಂಥ ಚಿಂತನೆ ನಡೆದ. ಅದಕ್ಕೆ ಇದು ಬೇಕು 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 ಅನ್ನೋಕ್ಕಿಂತನೂ ಭಗವಂತ ನನಗೇನು ಬದುಕಲಿಕ್ಕೆ ಕೊಟ್ಟಿದೆಲ್ಲ ಇದ್ರೊಳಗೆ ನನಗೆ ತೃಪ್ತನಾಗಿರ್ತಕ್ಕಂಥ ಆಶೀರ್ವಾದ ನನಗೆ ಮಾಡು. ಈಗ ಲಕ್ಷ ಇದ್ದ ಕೋಟಿ ಮಾಡ್ಬೇಕಂತ ಆಸೆ ಆಗಿತ್ತು, ಹೌದಿಲ್ಲ? ಕೋಟಿ ಇದ್ದವ್ ಮುಂದೆ ಹೋಗ್ಬೇಕಂತ ನೀನ್ ಸಾಕಂದ್ರಿ ಯಾವನಿಗೆ ಸೌಕಾರತ್ತ ಕರಿಬೇಕಾದ್ರ, ಯಾವನಿಗೆ ಸೌಕಾರತ್ತ ಕರ ಹೆಂಡತಿ ಮಕ್ಕಳ ಅವ್ವ ಅಪ್ಪ ಎಲ್ಲಾರು ಕೂಡ ಒಂದ ಮನೆಯಾಗ ಒಂದ ಜೊತ್ತಾಗಿ ಒಂದ ಪ್ರೀತಿಯಿಂದ ಬದುಕ್ತಕ್ಕಂಥ ಮನೆ ಯಾವ್ದು? ಅದು ದೊಡ್ಡ ಶ್ರೀಮಂತ ಮನೆ ತರ ಪುಣ್ಯಾತ್ಮ, ಅದು ದೊಡ್ಡ ಶ್ರೀಮಂತ ಮನೆ. ಆ ವ್ಯವಸ್ಥೆಗಳು ನಮ್ಮಲ್ಲಿ ಬರ್ಬೇಕು. ಅದ್ರ ಸಲುವಾಗಿ ನಮ್ಮಲ್ಲಿ ಏನ್ ಮಾಡ್ಯಾರ ಕೇಳಿದ್ರ, ಬರಮಲಿಂಗೇಶ್ವರ ಕಮಿಟಿಯವ್ರು ಏನ್ ಮಾಡ್ಯಾರ ಕೇಳಿದ್ರೆ ಪುಣ್ಯಾತ್ಮರೇ, ನಮಗ್ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗ ಯಾವುದು ಅಂತ ಕೇಳಿದ್ರ ಒಂದಿಷ್ಟು ಸತ್ಸಂಗ. ಇಲ್ಲಿ ಅನುಭಾವಿಗಳ ಮಾತುಗಳು ಉಕ್ಕೇ ಇರ್ತಾವ, ಅನುಭವದ ಗೆರೆಗಳ ಇಲ್ಲಿ ಸಾಗುತ್ತಿರ್ತಾವ. ಅದರಲ್ಲಿ ನಾವು ಸಾಗಿ ಬಂದಾಗ ಮಾತ್ರ ಪುಣ್ಯಾತ್ಮರ ಬದುಕು ಅಂತಕ್ಕಂಥದ್ದು ಏನಾಗ್ತದಲ್ಲ, ಸತ್ಯಂ ಶಿವಂ ಸುಂದರಂ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮೆಲ್ಲರ ಕಲ್ಪನೆಗೆ ಬರ್ಬೇಕಾಗ್ತದ. ಅದಕ್ಕೆ ಬಲ್ಲವ್ರು ಏನ್ ಮಾಡಿರೋ ಅಂತ ಕೇಳಿದ್ರ, ಆ ನಿಗಡಿ ಕುಲಕರ್ಣಿ ಸಹಿತ ಏನ್ ಮಾಡ್ತಾನಂತ ತಮ್ಗೆಲ್ಲ ತಿಳಿದಿರ್ತಕ್ಕಂಥದ್ದು, ಬರೇ ರಾಮದಾಸ ಏನ್ ಮಾಡ್ರು, ಕ್ಷಮಾ ಮಾಡ್ಬಿಟ್ರು. ನಾವಿವತ್ತು ಕ್ಷಮಿಸು ಗದ್ದಲ್ದಾಗ ಅದೀವನ್ರಿ, ಯಾರನ್ನ ಕ್ಷಮಾ ಮಾಡೋ ಗದ್ದಲಾಗ ಹಿಂದೆ ಸರಿಬೇಕು ಅಂತ ವಿಚಾರದಾಗ ಅದೀವನ್ರಿ. ಪುಣ್ಯಾತ್ಮರೇ, ಎಂದೂ ಕೂಡ ಭೂಮಿಗೆ ಸೀಮೆ ಅಂತ ನಾವು ಮಾಡಿದೀವಿ, ಆ ಭೂಮಿ ತಾಗಿ ಸೀಮೆ ಗೊತ್ತಿಲ್ಲ. ಆದ್ರೆ ಸೀಮೆ ಸಲುವಾಗಿ, ಹೊಲದ ಸಲುವಾಗಿ ಎಂತೆಂತ ಬಂಗಾರದಂತ ಬದುಕು ಹಾಳಾಗಿ ಹೋಗ್ಯಾವ. ಭೂಮಿ ಇಲ್ಲೇ ಉಳಿದದ, ಸೀಮೆ ಇಲ್ಲೇ ಉಳಿದದ. ಆದ್ರೆ ಆ ಭೂಮಿ ಸೀಮೆ ಸಲುವಾಗಿ ನಮ್ಮ ಜೀವನ ಏನ್ ಮಾಡ್ಕೊಂಡು ಬಿಟ್ಟಿದೀವಿ, ಹಾಳು ಮಾಡ್ಕೊಂಡು ಬಿಟ್ಟಿದೀವಿ. ಅದಕ್ಕೆ ಬಲ್ಲವರು ಬರೀತಾರ ಪುಣ್ಯಾತ್ಮರೇ, ನಿಜವಾಗಿರ್ತಕ್ಕಂಥ ನಿಂದ ಆಭರಣ ಯಾವುದು ಅದನ್ನು ಧರಿಸಿಕೊ. ನಿನ್ನ ಆಭರಣ ಯಾವುದಂತ ಚಿಂತನೆ ಮಾಡು. ಭೂಮಿ ನಿಂದೈತೇನೋ,
ಹಿಂದೆ ಯಾರ್ದೋ ಉತ್ತಾರಿತ್ತ, ಈಗ ಅದ್ರಾಗ ನೀ ಬಂದು ಕೂತಿದಿ, ನಿಂದು ಹೋಗೋದು ಬಂದೈತಿ, ಇನ್ನು ಮತ್ತೆ ಬರ್ತಾನಪ್ಪ ನಿಂದ ವಯಸ್ಸಾಗಿತ್ತು ಸಹಿ ಮಾಡಿಕೊಡ್ಲ ಅಂತ ನಾವು ಅಂತಾರೆ. ಸೊಸಿ ಅಂತಾಳ ಅತ್ತೇನು ಕೈಯನ್ನು ನಡಗಲಕ್ಕತ್ತ, ಯಾಕೆ ಆ ಟ್ರೆಸರಿ ಕೀಲಿ ಇಟ್ಕೊಂಡು ಕೊಂಡಿರ್ತೀವಿ, ಕೊಟ್ಬಿಡಿ ಕೀಲಿ ಅಂತಿರ್ತಾರಲ್ಲ. ಅದು ಮುದಕ್ಕೆ ನನ್ನ ಕಣ್ಣಾಗ ಜೀವ ಇರತಕ್ಕ ನಿನಗೆ ಕೀಲಿ ಕೂಡ ಹೇಳ್ತೀವ್ರಂತ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಂತಕ್ಕ ಜೋತ್ ಬಿದ್ದೀವಿ. ಸಾಕಪ್ಪ ಭಗವಂತ ಇನ್ನು ಉಳಿದಷ್ಟು ಅವಶ್ಯವನ್ನ, ಉಳಿದ ಸಮಯವನ್ನ ನಿನ್ ಧ್ಯಾನದೊಳಗ, ನಿನ್ ಚಿಂತನದೊಳಗ ಕಾಲ ಕಳಿತಕ್ಕಂತ ಅವಕಾಶ ನಮಗೆ ಕರುಣಿಸಲ್ಕೊಂಡು ನಾವ್ಯಾರ ಬೇಡ್ಕೊಂಡಿದ್ದೇನ್ರಿ? ನಾವ್ಯಾರು ಬೇಡ್ಕೊಂಡಿಲ್ಲ. ಹಂಗ ನಿಮ್ಗೆ ಹೇಳ್ತಾನಕ್ಕ ನೋಡ್ಬೇಕಾರ ಬಗಲಾಗ ಕೈ ಹಾಕಿ ರಟ್ಟ್ಯಾಗ ಕೈ ಎತ್ತಿ ಒಯ್ಲಕ್ ಹೇಳ್ತಾರ, ಮತ್ತ MP ಆಗಬೇಕತ್ತಾರ, MLA ಆಗಬೇಕಂತ. ನಂದು ವಯಸ್ಸಾಗಿತ್ತು ಸಾಕತ್ತ ಯಾರು ಅಂದಾರನ್ನ. ಅದಕ್ಕ ಇದು ಎಂತ ಯಾಮೋ ಇರ್ಬೇಕು ನೋಡ್ರಿ ಬಂಧುಗಳೇ, ಎಂತ ಯಾಮೋ ಇರ್ಬೇಕು. ಈ ಆಣಿ ನೋಡ್ರಿ ನೀವು, ಕಾಡಿಗೆ ರಾಜ ಆಗೈತೆ, ಕಾಡಿಗೆ ನೀರು ಕುಡಿಲಕ್ಕ ಕಾಡೆ ಸರೋವರಕ್ಕೆ ಬರ್ತದ. ಅದ್ರಲ್ಲಿ ಏನ್ ಸೇರಿತಂದ್ರೆ ನಾ ಗುಚ್ಚು ಸೇರ್ಬಿಟ್ಟಿತ್ತು. ಆ ಮೊಸಳಿ ಒಳಗೆ ನೀರು ಕುಡಿಲಕ್ಕ ಹೋಗಿಬಿಡ್ತ. ಆಣಿ ಹಿಂಗ ಮೊಸಳಿ ಕಾಲ್ ಹಿಡಿದು ಬಿಡ್ತೀವಿ. ಏನ್ ತಂದು ಬಂದ ಬಳಗ ಎಲ್ಲಾರು ಕರೆಸ್ತದ. ಆ ಪರಮಾತ್ಮ ಮೊಸಳಿ ದತ್ತಲ್ಲ ಎಂತ ಶಕ್ತಿ ಇಟ್ಟಂತ ಕೇಳಿದ್ರ, ಒಮ್ಮೆ ನೀರಿನೊಳಗೆ ಹಿಡಿತಂದ್ರ ಏನ್ ಮಾಡಿದ್ರು ಬಿಡಿಲಿಕ್ಕೆ ಸಾಧ್ಯ ಇಲ್ಲ, ಹಂಗೆ ಹಿಡ್ಕೊಂಡ್ ಬಿಟ್ಟಿತ್ತು. ಆ ಆಣಿ ಬಂತು ಪುಣ್ಯಾತ್ಮರೇ, ಕೊನೆಗೆ ಎಲ್ಲಾ ತಾನು ಬಂದವರು ಎಲ್ಲಾರು ಬಂದ್ರು ಕೂಡ ಆಣಿ ಪ್ರಾಣ ಉಳಿದ ಗ್ಯಾರಂಟಿ ಎಲ್ಲ ಇತ್ತು. ಅವಾಗ ಪುಣ್ಯಾತ್ಮರೇ ಆಣಿದ ಮೊದಲು ಜನ್ಮ ಏನಿತ್ತ ಕೇಳಿದ್ರ ಬ್ರಾಹ್ಮಣನ ಜನ್ಮಿತ್ತು. ಯಾವುದೋ ಕಾರಣಕ್ಕೆ ಆಣಿ ಜನ್ಮಕ್ಕೆ ಬಂದಿತ್ತು. ಅವಾಗ ಶ್ರೀಮನ್ ನಾರಾಯಣ ಭಕ್ತನಿದ್ದ. ಆ ಸರೋವರ ದಂಡಿಗಿರ್ತಕ್ಕಂಥ ಒಂದು ಕಮಲದ ಹೂ ತಗೋತದ ಆಣಿ. ಒಂದು ಹೂ ಕಮಲದ ಹೂವನ್ನು ತಗೋಯ್ತು. ಅವಾಗ ಪುಣ್ಯಾತ್ಮರು ಹೇಳಿ, ನನಗೆ ಬಾಂಧವರು ಯಾರು ನನಗೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣ ಬರೆದ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ತಿಳ್ಕೊಂಡು ಆ ಪುಣ್ಯಾತ್ಮ ಹಂಗ ಬೇಡ್ಕೊಂಡು, ನನಗೆ ಯಾರು ಬಂದಿಲ್ಲ, ಎಲ್ಲವೂ ನೀನೇ ಸರ್ವಸ್ಸು, ಎಲ್ಲವ ನೀನೇ ಅಂತಕ್ಕಂಥ ಅನುಭವ ಬೇಡ್ಕೊಂಡು ನನ್ನ ಪುಣ್ಯಾತ್ಮರೇ. ಅವಾಗ ಆ ನಾರಾಯಣ ಪರಮಾತ್ಮನನ್ನ ಆಣಿ ಏನ್ ಮಾಡ್ತದಂತ ಕೇಳಿದ್ರೆ, ಒಂದು ಹೂವನ್ನು ಮುರುಕುತ್ತದ ಕಮಲನ್ನ ಆ ಪರಮಾತ್ಮಗ ಸಮರ್ಪಣೆ ಮಾಡಿ, ನಿನ್ನ ಬಿಟ್ಟು ನನಗೆ ಯಾರು ಉಳಿಸೋರ ಗತಿ ಇಲ್ಲ. ಈ ಜಗತ್ತಿನಾಗ ನನ್ನವರು ಅಂದವ್ರು ಯಾರು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಿ ತನಕ ಬರ್ತಾರಂತ ಕೇಳಿದ ಪುಣ್ಯಾತ್ಮರೇ, ನೀವ ಹೇಳ್ತೀರಿ ಕುಣಿ ತನಕ ಬರ್ತಾರಂತ. ಕುಣಿ ತನಕ ಕುಣ್ಯಾಗ ಹೋಗೋದು ಮ್ಯಾಲ ಮಣ್ಣು ಹಾಕಿ ಬಿಟ್ರಂದ್ರ ಹೊಳ್ಳಿ ಬರತ್ತೇನೋ, ಹೊಳ್ಳಿ ಬಂದು ಮತ್ತೆ ಮುಂದೆ ಚಾಲನೆ ಆಗಬೇಕಾಗ್ತದ. ಅವಾಗ ಆಣಿ ಏನ್ ಮಾಡ್ತಂದ್ರೆ ಇರ್ತಕ್ಕಂಥ ಕಮಲವನ್ನು ತೆಗೆದುಕೊಳ್ತು, ಪರಮಾತ್ಮಗೆ ಸಮರ್ಪಣೆ ಮಾಡ್ತು. ಭಗವಂತ ನೀನೇ ನನಗೆ ರಕ್ಷಣೆ ಮಾಡಬೇಕು, ನಿನ್ನ ಬ್ಯಾಟ ಅನ್ಯರು ಯಾರೂ ನನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಅದಕ್ಕೆ ತಿಳಿತೋ ಅವಾಗ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತದ. ಅವಾಗ ಶ್ರೀಮನ್ ನಾರಾಯಣ ಇಷ್ಟು ಭಗವಂತ ಸುದರ್ಶನ ಚಕ್ರವನ್ನು ಬಿಟ್ಟು ಮೊಸಳಿಯನ್ನ ಕತ್ತರಿಸ್ತಾನ, ಆಣಿಗೆ ಜೀವನವನ್ನ ಕೊಡ್ತಾನ. ಅವಾಗ ಆಣಿ ತೇರಾಗ ಬಂತು, ನಾನು ಅಂತಕ್ಕಂಥದ್ದು ಏನ್ ನಾ ಬದುಕಾಕತ್ತೇನೆ, ನಂದೇನು ನಡೆಯುವುದಿಲ್ಲ, ನಾನು ಸುಮ್ಮನೆ ನಿನಗೆ ಹೇಳ್ತಾನೋ ಅದು ಬೇಕು ಇದು ಬೇಕು ಗದ್ದಲದೊಳಗೆ ನಾನದೀವು ಕರೆ. ಎಲ್ಲದಕ್ಕೂ ಪರಮಾತ್ಮ ಆಯಾ ಸಮಂತ ಯಾವಾಗ ಏನೇನು ಯಾರಿಗೆ ಬೇಕು ಅದನ್ನು ಕೊಡ್ಲಿಕ್ಕೆ ಮ್ಯಾಲ ಕಂಕಣ ಬದ್ಧನಾಗಿ ನಿಂತಾನ, ಕಂಕಣ ಬದ್ಧನಾಗಿ ಬಿಡ್ತಾನ. ಅದಕ್ಕೆ ಕವಿರ ಬರದ ಕರ್ಮ ತೇರ ಅಚ್ಚ ಕಿಸ್ಮತ್ ತೇರ ದಾಸಿ ನೇತ ತೇರ ಸಾಪ್ ಘರ್ಮೇ ಮಕ್ಕಳ ಕಾಶಿ ಅಂತ. ಅದಕ್ಕೆ ನನ್ನಲ್ಲಿ ಏನ್ ಆಗ್ಬೇಕಂತ ಕೇಳಿದ್ರ ಪುಣ್ಯಾತ್ಮ ಅವ ಹಂತಾದ ತಂದಾನ, ಅವ್ ಹಿಂಗ ಬದುಕಾಕತ್ತಾನ, ಅವ ಹಿಂಗ ಬದುಕಾಕತ್ತಾನ, ಅವ್ರು ನೋಡಿ ಬದುಕುಕ್ಕಿತ್ತನು. ನನಗೆ ಏನ್ ಶಕ್ತಿ ಕೊಟ್ಟಾನ ಪರಮಾತ್ಮ, ನನಗೆ ಏನ್ ಆಸ್ತಿ ಅದ ಅದರೊಳಗೆ ನಾನು ಮಾಡಿ ಉಣ್ಬೇಕು ಅಂತಕ್ಕಂಥ ಯಾವಾಗ ಭಾವ ನಿನ್ನಲ್ಲಿ ಬಂದ್ಬಿಡ್ತದ ಅವಾಗ ನೀನು ಸಂತೋಷದಿಂದ ಇರ್ಲಿಕ್ಕೆ ಬರ್ತದ, ಆನಂದದಿಂದ ಇರ್ಲಿಕ್ಕೆ ಬರ್ತದ. ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಎಲ್ಲಿದಾವ ಏನ್ ಬೇಕಾದ್ರೆ ಇವತ್ತು ಅಮೆರಿಕ ಸುದ್ದಿ ನೋಡಾಕತ್ತೀವಿ, ಇಲ್ಲಿದ ಅಮೆರಿಕ ನೋಡಾಕತ್ತೀವಿ, ಚಂದ್ರ ಲೋಕಕ್ಕೆ ಹೋಗಿ ಬರಾಕತ್ತಾನ ಮನುಷ್ಯ. ಯಾರಿಗೆ ನೆಮ್ಮದಿಯಿಂದ ಅದಾರಂತ? ಯಾರ ನೆಮ್ಮದಿಯಿಂದ ಅದಾರು? ಯಾರು ನೆಮ್ಮದಿಯಿಂದಿಲ್ಲ. ಯಾಕೆ ನೆಮ್ಮದಿಯಿಂದ ಇಲ್ಲ ಅಂತ ಕೇಳಿದ್ರೆ ಬೇಕು ಬೇಕು ಅನ್ನೋ ಬಯಕೆ ಭಿಕ್ಷೆಯ ಪಾತ್ರ ಕೈಯೊಳಗೆ ಇಟ್ಕೊಂಡು ಬಿಟ್ಟಿದೀವಿ. ಅದು ಎಲ್ಲಿವರೆಗೆ ಪುಣ್ಯಾತ್ಮರ ನಮ್ಮನ್ನು ಓದ್ ಮುಡಿಸ್ತದ ಕೇಳಿದ್ರ ಅದಕ್ಕೆ ಕೊನೆಯಿಲ್ಲ, ಆಸೆಗೆ ಕೊನೆ ಇಲ್ಲ. ಮಣ್ಣು ಮರೆ ಮಾಯಾ ಮರೆ ಮಾನವ ಮರುಮರ್ಕಗೆಯೇ ಆಸೆ ಕವಿ ನೈ ಮರೆಗ ಅಂತಕ್ಕಂಥ ಮಾತು ಬಲ್ಲವರು ಬರೀತಾರ ಪುಣ್ಯ. ಅದಕ್ಕೆಂದೂ ಕೂಡ ಸೀಮಿಲ್ಲದ ನೋಡ್ಬೇಕ್ರ ಸದಾಕಾಲ ಎಲ್ಲ ಯಾವಾಗಲೂ ಕೂಡ ಅದು ಓಡಾಡ್ತಿರ್ತದ. ಗಾಳಿಗಿಂತ ವೇಗದಾಗ್ಯದ, ವಾಯು ತತ್ವದ ಗಾಳಿ ತತ್ವದ ಮನಸ್ಸು ನಿಲ್ಬೇಕಾಗಿತ್ತಂದ್ರ ಬಲ್ಲವರೇನ್ ಹೇಳಿದ್ರು ಅಂತ ಕೇಳಿದ್ರ ಪುಣ್ಯಾತ್ಮ, ನಿನ್ಗೇನಾದ್ರೂ ಮನಸ್ಸು ಒಂದಿಷ್ಟು ನಿಲ್ಬೇಕಾಗಿತ್ತಂದ್ರ
ಬಯಕೆಗಳು ಬೇಡ ಅಂತಕ್ಕಂಥ ಭಾವನೆ ನಿನ್ನೆಲ್ಲ ಉಲ್ಬಣಗೊಳ್ಳಬೇಕಾಗಿತ್ತಂದ್ರ ನೀನೇನ್ ಮಾಡುವತ್ತಕ್ಕಿದ್ರ ಅಂತಪ್ಪ ಅರುಳ ಗುರುವಿಗೆ ಹೋಗು. ಎಂತ ಗುರು ಇರಬೇಕು? ಅವ ಎದರ ಮೇಲಿಂದ ಕೂಡ ಆಪೇಕ್ಷೆ ಇರಬಾರ್ದು, ನಿರಾಪೇಕ್ಷೆ ಇರಬೇಕು. ಯಾವುದನ್ನೂ ಸಾಕಪ್ಪ, ಯಾವುದು ನನಗೆ ಬೇಡ ಅಂತಕ್ಕಂಥ ಭಾವನೆಯೊಳಗೆ ಬದುಕನ್ನು ಸಾಗಿಸ್ತಕ್ಕಂಥ ಯಾರದಲ್ಲ, ಸುಮ್ಮನೆ ನನಗೆ ಪರಮಾತ್ಮ ಆವಿಷ್ಯ ಕೊಟ್ಟಾನ, ಆ ಆವಿಷ್ಯ ಮುಗಿ ತನಕ ಬದುಕಬೇಕಾಗೈತಿ, ಬದುಕು ಸಲುವಾಗಿ ನಾನು ತಿಂತೂನು ಅಂತಕ್ಕಂಥ ಯಾವ ತಿಳ್ಕೊಂಡನ ಅಂತವನಿಂದ ಸಮಾಜಕ್ಕೆ ಏನಾದ್ರು ಮಾರ್ಗದರ್ಶನ ಮಾಡ್ಲಿಕ್ಕೆ ಬರ್ತದ, ತಿಳುವಳಿಕೆ ಕೊಡ್ಲಿಕ್ಕೆ ಬರ್ತದ, ಬದಲಾವಣೆ ತರ್ಲಿಕ್ಕೆ ಬರ್ತದ. ಅದನ್ನ ಬಿಟ್ಟು ಮತ್ತೇನು ಮಾಡಕ್ಕೆ ಬರುದಿಲ್ಲ. ಅದಕ್ಕೆ ಪುಣ್ಯಾತ್ಮರು ಇವತ್ತು ಇಲ್ಲಿ ನಿರಂತರವಾಗಿ ನಡೀತಕ್ಕಂಥದ್ದು ಏನು ಅಂತ ಕೇಳಿದ್ರ, ಮನದ ಮೈಲಿಗೆಯನ್ನು ತೊಳಿಬೇಕಾಗಿರೋ ಕೂಡಲ ಸಂಗನ ಶರಣರ ಅನುಭಾವದ ಅಡಿಗೆನ ಬೇಕಾಗ್ತದ. ಇದನ್ನು ಬಿಟ್ಟು ಮತ್ಯಾವುದು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ನಿಜಗೊಂಡ್ರು ಅದಕ್ಕೆ ವ್ಯವಸ್ಥೆ ಹೇಗೆ ತಂದಿಟ್ಟಿರ್ತಕ್ಕಿದ್ರೆ ನಿಜಗೊಂಡ್ರು ಅದಕ್ಕೆ ರಮಿಸಿರೋದಕ್ಕೆ ಮುದ್ದಕ್ಕೆ ಹೋಗಿಲೆ ಜಾಣಕ್ಕೆ ಹೋಗಿಲೆ ತಿಳ್ಕೊಂಡು ಹಿಂಗ ರಮಿಸಿ ಹೇಳಕತ್ರ. ಅದಕ್ಕೆ ಒಂದಿಷ್ಟು ಅದಕ್ಕೆ ಪುಣ್ಯಾತ್ಮರೇ ನಾವೊಮ್ಮೆ ನಾವು ಇಷ್ಟೆಲ್ಲಾ ಮಂದಿಗೆ ಬರ್ರಿ ಅಂದ್ರೆ ಬರುವುದಿಲ್ಲ. ಯಾವಾಗ ಪುಣ್ಯಾತ್ಮರ ಅವಲಂಬಿಷ್ಟು ಪರಿಕಲ್ಪನೆ ತಿಳುವಳಿಕೆ ಬರ್ಲಿಕ್ಕೆ ಚಾಲು ಆಗ್ತದ, ಪುಣ್ಯದ ಬಲ ಹೆಚ್ಚಾಗ್ತದ, ಅವಾಗ ಸತ್ಸಂಗಕ್ಕೆ ಬಂದ ಸತ್ಸಂಗದ ಸವಿನುಡಿ ಕೇಳಬೇಕಾಗಿದ್ರು ಕೂಡ ಹಿಂದೆ ಕೇಳಿ ಜನ್ಮದ ಪುಣ್ಯದ ಫಲ ಇದ್ದವಾಗ ಮಾತ್ರ ಕರ್ಕೋತದಿ. ಇಂದ ಕೇಳಿ 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 ಪುಣ್ಯದ ಬಲ ಇತ್ತು ಅಂದ್ರೆ ಕರ್ಕೋತದ, ಇಲ್ಲಿಂದ ಕರ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಜೀವನ ಏನಾಗ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಮನಸ್ಸು ಹೊಲಸಾಗಬಾರ್ದು. ಮನಸ್ಸು ಹೊಲಸಾಗಬಾರ್ದಂದ್ರ ನಾವು ಬೇಕು ಬೇಕು ಅಂತಕ್ಕಂಥ ಭಿಕ್ಷಾ ಪಾತ್ರನ ಬಿಟ್ಟು ಹೊಟ್ಟೆ ಕಿಚ್ಚ ಅಂತಕ್ಕಂಥದನ್ನ ಮರೆತು ಅವ ಅಟ್ಟು ಬೆಳೆದಾನಂತ ಹೊಟ್ಟೆ ಕಿಚ್ಚು ಪಡಬೇಡ್ರಿ. ಅವ ಹೆಂಗ ಬೆಳೆದ ನಾನು ಹಂಗ ಬೆಳಿಬೇಕಂತಕ್ಕಂಥ ಭಾವನೆಯನ್ನು ನಿಮ್ಮಲ್ಲಿ ರೂಢಿಸಿಕೊಡು. ನಿಮ್ಮಲ್ಲಿ ಭಾವನೆ ಬಂತು ಅಂದ್ರ ನಿಮ್ ಜೀವನ ಕೂಡ ಸಂತೋಷ ಕೊಡ್ಲಕ್ಕತ್ತದ, ನೆಮ್ಮದಿ ಕೊಡ್ಲಕ್ಕತ್ತದ. ಎಲ್ಲ ತಲೆಯಾಗ ಹುಳ ಹಾಕೊಂಡ್ರಿ ಅಂದ್ರ ನಿಮ್ ನೆಮ್ಮದಿನೂ ಹಾಳಾಗ್ತದ, ಜೀವನ ಬರಿದಾಗ್ತದ. ಅವಾಗ ಪುಣ್ಯಾತ್ಮರ ಪ್ರಪಂಚದೊಳಗೆ ಸಂತೋಷದ ಕ್ಷಣಗಳು ಮಾಯ ಆಗಲಿಕ್ಕತ್ತಾವ. ಅದಕ್ಕೆ ನಾವೆಲ್ಲರೂ ನೋಡಿ ಅವರಿಗೆ ಅವರವರ ದೈವಾನುಸಾರವಾಗಿ ಅವರವರ ಭೋಗಾನುಸಾರವಾಗಿ ಪರಮಾತ್ಮ ಅವರಿಗೆ ಕೊಟ್ಟಾನ, ನಮಗೇನು ಕೊಟ್ಟಾನ ನಾವು ಉಣ್ಬೇಕಾಗೈತಿ, ಅವ್ರಿಗೇನು ಕೊಟ್ಟಾನ ಅವ್ರು ಉಣ್ಬೇಕಾಗೈತಿ ಅಂತ ಇಷ್ಟು ವಿಶಾಲವಾದಂತ ಭಾವನೆ ನಮ್ಮಲ್ಲಿ ಬಂತಂದ್ರ ನಾವು ಯಾರು ಪುಣ್ಯಾತ್ಮರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಚಿಂತೆ ಎಂಬ ಸಂತ್ಯಾಗ ಕೂಡ ಅವಶ್ಯಕತೆ ಇಲ್ಲ. ಅದಕ್ಕೆ ಬಹಳ ಸುಂದರವಾದಂತ ಬದುಕು 100 ವರ್ಷ ಅವಶ್ಯ ಪರಮಾತ್ಮ ನಮಗೂ ಕೊಟ್ಟಾನ. 100 ವರ್ಷದ ಪುಣ್ಯಾತ್ಮರೆ ಒಂದ್ ದಿವಸದಲ್ಲ 2 ದಿವಸದಲ್ಲ 100 ವರ್ಷದ ಪುಣ್ಯಾತ್ಮರೆ ಗತಿಸಿ ಹೋಗ್ತಕ್ಕಂತ ಸಂದರ್ಭದಾಗ ನೀನೇನೇನು ಸಾಧಿಸಬೇಕಂತ ತಿಳ್ಕೊಂಡು ಇಚ್ಛಾ ಮಾಡ್ತಿಲ್ಲ ಅದೆಲ್ಲ ಸಾಧ್ಯವಾಗ್ತದ. ಆದ್ರೆ ಸಾಧನೆ ಮಾಡಬೇಕು ಅಂತಕ್ಕಂಥ ಹವ್ಯಾಸ ನಿಲ್ಲಲ್ಲಿರ್ಬೇಕು, ಸಾಧಿಸಬೇಕು ಅಂತಕ್ಕಂಥ ಛಲ ನಿನ್ನಲ್ಲಿ ಇರ್ಬೇಕು. ಏನ್ ಛಲ ಅಂತಕ್ಕಿದ್ರ, ನಾನು ಇನ್ನೊಬ್ಬರದ ಕೆಟ್ಟ ಕಾರ್ಯಕ್ಕೆ ಕೈ ಹಾಕೋದಿಲ್ಲ. ನಾನು ಪುಣ್ಯಾತ್ಮ ನೀನು ಅವಿಷ್ಯನ್ನು ಕೊಟ್ಟಿವಿ, ಆ ಅವಿಷ್ಯದೊಳಗ ನಾನು ಆ ಬದುಕಿನೊಳಗ ನಿನ್ನನ್ನು ಕೂಡಬೇಕು ಅಂತಕ್ಕಂಥ ಕಲ್ಪನೆ ಅಥವಾ ಇಂಥ ನಿವೇದನೆಯನ್ನ ಪ್ರಾರ್ಥನೆಯನ್ನ ಭಗವಂತನ ಸನ್ನಿಧಿಗೆ ಮಾಡ್ಕೊಂಡ್ರೆ ಅಂದ್ರ ಆ ಜೀವನಕ್ಕೆ ಏನಾಗ್ತದ ಅಂತ ಕೇಳಿದ್ರ ಒಂದಿಷ್ಟು ಬೆಲೆ ಬರಾಕತ್ತದ. ನಿನಗೇನಾಕತ್ತಿನ ನೀ ಎಲ್ಲಿ ಕುಂದಿರ್ತಿ ಅಲ್ಲೇ ನಿನಗೆ ನಿದ್ದೆ ಹತ್ಲಕ್ಕತ್ತದ, ಆನಂದ ಹತ್ಲಕ್ಕತ್ತದ. ಕೋಟಿ ಕೋಟಿ ಖರ್ಚು ಮಾಡಿ ಮನಿ ಕಟ್ಟಿದಿ, ಒಳಗ ಏನು ಬಾರಿ ದೊಡ್ಡ ದೊಡ್ಡ ಸೋಫಾ ಸೆಟ್ ಅಂತ ಇಟ್ಟಿದಿ, ಏನೇನೋ ಇಟ್ಟಿದಿ, ನಿದ್ದಿನ ಬರ್ಲಿಲ್ಲ ಅಂದ್ರಿ ನಿದ್ದೆ ಬರ್ಬೇಕಾರೆ ಏನ್ ಮಾಡ್ಬೇಕ? ಮತ್ತ ಗೋಳಿನ ತರ್ಬೇಕಲ್ಲ, ಮತ್ತ ಗೋಳಿನ ತರ್ಬೇಕ. ನೋಡ್ರಿ ಪುಣ್ಯಾತ್ಮರಿ ಈ ರೋಡ್ ದಂಡಿಗೆ ಇದನ್ನ ಬಡಿತಿರ್ತಾರೆ, ಏನು ಕಂಬಾರ್ ಕೆಬ್ಬಳು ಬಡಿತಿರ್ತಾರ. ಆ ಕುಸುಗಳಿಗೆ ಎಲ್ಲಿ ಪಟ್ಲ ಕಟ್ಟ್ಯಾರ, ಏನ್ ಚಲೋ ಬಟ್ಟೆ ಹೊಡಿಸ್ಯಾರ, ಅಪ್ಪ ಏನು ಕುರಿಗಳ ಸಂಚಾರ ಕುರುಬರು ನೋಡ್ರಿ ಆ ಕುದುರೆ ಮೇಲೆ ಏನೇನು ಹಾಕೊಂಡು ಜಾಳಿಗೆ ಹಾಕೊಂಡು ಆ ಕುಸ್ಕೊಂಡು ಬಗಲ ಕಟ್ಕೊಂಡು ಏನೇನೋ ಮಾಡ್ಕೊಂಡು ಹೊಂಟಿರ್ತಾರೆ. ನಿಮ್ಮಲ್ಲಿ ಕಬ್ಬು ಕಡ್ಲಾಕಿ ಕಬಾಳಿಗೆ ಟೀಮ್ ಬರ್ತದ, ಅವ್ರ ಎಲ್ಲರೂ ತೊಟ್ಲ ಕಟ್ಟ್ಯಾರ, ಏನ್ ಸೋಫಾ ಸೆಟ್ ಮೇಲೆ ಮಕ್ಕಳಿಗೆ ಮನುಷ್ಯಾರ, ಏನ್ ಬಿಸಿನೀರ್ ಸ್ನಾನ ಮಾಡ್ಸ್ಯಾರ. ಎಲ್ಲಿ ಕಬ್ಬು ಇರ್ತದ ಅಲ್ಲೇ ನಾಳೊಂದು ಗಿಡ ನೋಡಿ ಒಂದು ಚೀರಿ ಪಡಿಕೆ ಕಟ್ಟಿ ಅದ್ರಾಗ ಮಕ್ಕಳು ಇಟ್ಕೊಂಡು ಒಂದು ಖುಷಿಗೆ ತೂಗಲಕ್ ಹಚ್ತಾರ, ತಮ್ಮ ಕಾಯಕ ಮಾಡಕ್ ಹತ್ತಾರ. ಮತ್ತ ಅವ್ರಿಗೆ ರೋಗ ಬರುದಲ್ಲ, ನಿಮ್ಗೆ ಯಾಕೆ ರೋಗ ಬರ್ತಾವ್ರಿ? ಹಿಂಗ ವರಂದಾರ ಮಳೆಯಾಗ ಕಂಬಳಿ ಒಂದ್ ಹೆಂಗ ಹಚ್ಕೊಂಡು ಹಿಂಗ ಬಡಿಗೆ ತಗೊಂಡು ನಿಂತು ಬಿಟ್ಟಿರ್ತಾರ. ಅದಕ್ಕೆ ಪುಣ್ಯಾತ್ಮರೇ ಗುರುಲಿಂಗ ಜಂಗಮ್ ಮಹಾರಾಜ ಯಾವ್ದು ಕಾಯಕ ಆಯ್ಕೆ ಮಾಡ್ಕೊಂಡಂದ್ರ ಪುಣ್ಯಾತ್ಮರೇ ನನಗ 30 ವರ್ಷ ಧ್ಯಾನ ನನಗ ಪ್ರಾಪ್ತ ಆಗಬೇಕಾಗಿತ್ತಂದ್ರ ಕುರಿಗಳನ್ನ ಕಾಯ್ಬೇಕ ತಿಳ್ಕೊಂಡು ಒಂದು ಗದ್ದಕ್ಕೆ ಬಡಿಗೆ ಹಚ್ಕೊಂಡು ಇಂಚಿಗೇರಿ ಮಡ್ಯಾಗ ಕುರಿ ಬಿಟ್ಟು ಗದ್ದಕ್ಕೆ ಬಡಿಗೆ ಹಚ್ಕೊಂಡು 30 ವರ್ಷಗಳು ನಿಂತಿರ್ತೀನಿ. 30 ವರ್ಷಗಳು ಒಬ್ರು ಮನ್ ಹೇಳಿ ಕರೆ ಸ್ಥಿತಪಜ್ಞೆ ಯಾರು ಅಂತಕ್ಕಿದ್ರೆ ಕುರಿ ಕಾಯವಾದ ಅಂತ ಹೇಳಿದ್ರು. ಅವ್ ಹೆಂಗ ಅಂತಕ್ಕಿದ್ರ ನೀವಂತ್ರ ಬೆಳೆ ಕುರಿ ಅಂತೀರಿ, ಮುಂದೆ ಸಾಕೋಣ ಅಂತ ಮತ್ ನಿಮ್ ಮುಂದಗಡೆ ಅಲ್ಲೇ ಮೇಯಿಸ್ತಿರ್ತಾನ.
ಮತ್ ಬರ್ತೀನಿ ಮತ್ತೆ ಬೈತಾನ, ನಿನಗೆ ಏನೋ ಅನ್ನೋದಿಲ್ಲ. ಮತ್ತೆ ನೀ ಬೈದು ಹಾದಿ ಅಂದ್ರೆ ಮತ್ತೆ ಅಲ್ಲೇ ಕುರಿನ ಬಿಟ್ಟಿರ್ತಾನ. ನೀ ಎಷ್ಟು ಬೇದ್ರು ಕೂಡ ಹೊಳ್ಳಿ ಉತ್ತರ ಕೊಡಲಾರದು ಸಹನೆ ಅಂತಕ್ಕಂಥದ್ದು, ಸಹಿಸ್ಕೊಳ್ತಕ್ಕಂಥ ಅಥವಾ ಪ್ರಜ್ಞೆ ಅಂತಕ್ಕಂಥದ್ದು ಇವತ್ತು ಅವನಲ್ಲಿ ಸಹಿತ ನೋಡ್ಲಕ್ಕೆ ಸಿಗ್ತದೆ ತಿಳ್ಕೊಂಡು ಶಾಸ್ತ್ರಕಾರ ಅದನ್ನು ಕೂಡ ಉದಾಹರಣೆ ಕೊಡ್ತಾರೆ. ಅದಕ್ಕೆ ನಮ್ಮ ಮನಸ್ಸು ಏನಾಗಬೇಕಾಗಿತ್ತು ಅಂತ ಕೇಳಿದ್ರೆ ಒಂದಿಷ್ಟು ದೊಡ್ಡದು ಮಾಡ್ಕೊಂಡು ಸಂಕುಚಿತ ಮನಸ್ಸ ಮಾಡೋದು ಬೇಡ. ನೀವಂತೀರಿಲ್ಲ ಎಷ್ಟು ಮನಸ್ಸು ಸಣ್ಣದು ಮಾಡಾಕತ್ತೇನ, ಒಂದಿಷ್ಟು ದೊಡ್ಡದು ಮಾಡಿದ್ರೆ ಏನ್ ಘಾತ ಆಕೈತೆ ಅಂತೀನೋ. ಮನಸ್ಸು ವಿಶಾಲತೆಗೆ ಬರ್ಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಅದಕ್ಕೊಂದಿಷ್ಟು ಅಧ್ಯಾತ್ಮದ ಸಂಸ್ಕಾರ ಸಿಗ್ಬೇಕು. ನೀವ್ ನೋಡ್ಬೇಕ್ರೆ ಹೆಂಡಿಗೆ ಸಂಸ್ಕಾರ ಕೊಟ್ರೆ ಕುಳ್ಳ ಆಗ್ತದೆ, ಆ ಕುಳ್ಳಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆಗ್ತದೆ, ಅನ್ನಿಗೆ ಸಂಸ್ಕಾರ ಕೊಟ್ರೆ ಪ್ರಸಾದ ಆಗ್ತದೆ, ನೀರಿಗೆ ಸಂಸ್ಕಾರ ಕೊಟ್ಟ ತೀರ್ಥ ಆಗ್ತದೆ, ಮನಸ್ಸಿಗೆ ಸಂಸ್ಕಾರ ಕೊಟ್ಟು ಬಿಟ್ಟೆ ಅಂದ್ರೆ ಮಾದೇವನ ಮಾಡ್ತಕ್ಕಂಥ ಸಾಧನ ಐತಿ. ಅದಕ್ಕೆ ಇದು ಮನಸ್ಸು ಅಂತಕ್ಕಂಥದ್ದಲ್ಲ ಪುಣ್ಯಾತ್ಮರೇ, ಇದು ಮಾಯಿ ಬಹಳ ಕೆಟ್ಟೈತಿ. ಮನಸ್ಸೆಂಬ ಮಾಯಿ ಎಂತೆಂಥವ್ರಿಗೆ ಪುಣ್ಯಾತ್ಮರೇ, ಯತಿ ಮುನಿ ಸುರರಿಗೆ ಇದೆಲ್ಲ ಗದ್ದಲಿ ಕೆಡಿಸಿಬಿಟ್ಟೈತಿ. ಯಾವನು ಕೂಡ ಬಿಟ್ಟಿಲ್ಲ, ಯಾವನು ಕೂಡ ಬಿಟ್ಟಿಲ್ಲ. ಅಂತ ಸಂದೊಳಗೆ ನಮ್ಮನಿಂ ಪಾಡ್ಯಾನ 60 ವರ್ಷ ಈ ಸ್ವಾಮಿತ್ರ ಮಾಡಿದ್ರು ಕೂಡ ಅವನು ಗದ್ದಲು ಹಿಡಿಸಿಬಿಟ್ಟದ, ಇಂದ್ರನ ಗದ್ದಲು ಹಿಡಿಸಿಬಿಟ್ಟದ. ಎಂತೆಂಥವ್ರಿಗೆ ಕೂಡ ಇದು ನೆಮ್ಮದಿ ಮಾಡ ಕೊಟ್ಟಿಲ್ಲ. ನಾನು ಆಗಲೇ ಹೇಳಿಲ್ಲ, ಬರೇ ಒಂದು ಅರ್ಧ ತೊಲೆ ಬಂಗಾರ, 30 ವರ್ಷ ಸನ್ಯಾಸಿ ಜೀವನವನ್ನು ಯಾನೂ ಮುಟ್ಟಲಾರ್ದಂತವನ ಬರೇ ಅರ್ಧ ತೊಲೆ ಬಂಗಾರ ಏನ್ ಮಾಡಿಬಿಡ್ತು ನೋಡ, ಮಣ್ಣಾಗ ಬಿದ್ದು ಹಾಳಾಗ್ತದೆ. ತಗೋ ಯಾರಿಗಿನ ಕುಡಕ್ಕೆ ತಗೋತು ಮನಸ್ಸು ಹೇಳಾಕತ್ತಿದೆ, ಮುಟ್ಟಬೇಡ ಮುಟ್ಟಿ ಅಂದ್ರೆ ಕೆಟ್ಟಿ ಅಂತ ಹೇಳ್ಕೊಂಡು ಒಂದ್ ಹೇಳಾಕತ್ತೈತಿ. ಕನೆಗೆ ಜೋರ್ ಯಾವ್ದಾತಂದ್ರೆ ತಗೊಳ್ಳೋದು ಜೋರ್ ಆಗಿಬಿಡ್ತದೆ. ಇಷ್ಟು ಪ್ರೆಷರ್ ಆಗ್ಬಿಡ್ತು, ಇಷ್ಟು ಒತ್ತಡ ಆಗ್ತದ. ಅಂತ ಒತ್ತಡದ ಬದುಕಿನೊಳಗ ಅದರಿಂದ ನಾವು ಕಡ್ಯಾಕ್ ಆಗ್ಬೇಕಾಗಿತ್ತಂದ್ರ ಅವಾಗ ಮಹಾತ್ಮನ ಮಾತುಗಳು ನಮ್ಮ ಕಿವಿಯಲ್ಲಿ ಬೀಳ್ತಾ ಬೀಳ್ತಾ ಬೀಳ್ತಾನೆ ಇರ್ಬೇಕು. ಬಿದ್ದಂಗ ಏನಾಗ್ತದ ಅಂತ ಕೇಳಿದ್ರೆ ಅದೊಂದಿಷ್ಟು ಹೌದಪ್ಪ ಖರೆ ಐತಿಲ್ಲ ಖರೆ ಐತಿ ತಿಳ್ಕೊಂಡು ಹೇಳ್ಕೊಂಡು ಬರ್ತದ. ಎಂದರೆ ಒಂದಿವ್ಸ ಕೇಳಿಬಿಟ್ರಿ ಅಂದ್ರ ನೀವು ನೋಡ್ಬೇಕ್ರ, ಒಮ್ಮೆ ಕಸ ಬೀಜ ಹಾಕಿ ಹೊಲಕ್ಕೆ ಕೊಯ್ಲಕ್ ಹೋಗ್ತಂದ್ರೆ ಬೆಳಿ ಬರ್ತತೇನ್ರಿ, ಅವಾಗ ಕಸ ನೋಡ್ಬೇಕು, ನೀರು ನೋಡ್ಬೇಕು. ಹಂಗೈತಿದು ಪುಣ್ಯಾತ್ಮರ ಅಧ್ಯಾತ್ಮ ಅಂದ್ರು ಕೂಡ ಹಂಗ ಅವಾಗ ಇದಕ್ಕೆ ನಾವು ಅವಾಗ ಎಣ್ಣೆ ಹಾಕ್ತಿರ್ಬೇಕು, ದೀಪ ಕುಡಿ ಹೊಡಿತಿರ್ಬೇಕು, ಅವಾಗ ನೋಡ್ತಿರ್ಬೇಕು. ಹಂಗ ಪುಣ್ಯಾತ್ಮ ಅಧ್ಯಾತ್ಮದ ಜ್ಯೋತಿ ನಮ್ಮಲ್ಲಿ ಉಲ್ಬನ್ನು ಕೊಡ್ಬೇಕಾಗಿತ್ತಂದ್ರ, ಒಳಗಿನ ಜ್ಯೋತಿ ನಮಗ ಕಾಣಬೇಕಾಗಿತ್ತಂದ್ರ ಆವಾಗ ನಾವ್ ಏನ್ ಆಗ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ ಹರಪೂಜೆ, ಗುರುಸೇವೆ, ಹೊರ ಪುಣ್ಯಾದಿಗಳ ಕಡೆ ನಮ್ಮ ಮನಸ್ಸ ಯಾವಾಗಲೂ ವಾಲ್ತಿರ್ಬೇಕು. ಅಂದಾಗ ನಿನ್ನಲ್ಲಿ ಇರ್ತಕ್ಕಂದ್ರ ಈ ಮಲ ವಿಕ್ಷೇಪಾದಿ ದೋಷಗಳನ್ನ ಕಳೆದುಕೊಳ್ಳಿಕ್ಕೆ ಮತ್ಯಾವುದರಿಂದ ಸಾಧ್ಯ ಇಲ್ಲ. ಗುರುಸೇವೆಯಿಂದ ಸಾಧ್ಯ ಆಗ್ತದ, ಭಗವಂತನ ನಿಷ್ಕಾಮ ಭಕ್ತಿನಿಂದ ಸಾಧ್ಯ ಆಗ್ತದ. ಪುಣ್ಯಾತ್ಮರ ಇಂಥ ಪುಣ್ಯದ ಧರ್ಮದ ಕಾರ್ಯಗಳನ್ನು ಮಾಡೋದ್ರಿಂದ ಆಭರಣಗಳನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಅಂತ ಸಾಧನೆಯನ್ನ ನಮ್ಮ ಮನುಕುಲ ಅದರೊಳಗೊಂದಿಷ್ಟು ಮನಸ್ಸು ಹೋಗಲಿ ಅಂತ ತಿಳ್ಕೊಂಡು ನಿರಂತರವಾಗಿ ನಮ್ಮ ಪುಣ್ಯಾತ್ಮರು ಏನ್ ಮಾಡ್ಬಿಟ್ರು ಅಂದ್ರ 11 ತಿಂಗಳ ಪ್ರಪಂಚ ಮಾಡ್ರಿ, 1 ತಿಂಗಳ ಹಾಕೋತ ಬಿಡದೆ ನೀವೇನ್ ಮಾಡ್ರಿ ಅಂದ್ರ